ನಮಸ್ಕಾರ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈತ ಬರ್ತಕ್ಕಂಥ ಪಾಠದಲ್ಲಿ ದ್ರೋಣಾಚಾರ್ಯರ ವಿಷಯವಾಗಿರ್ತಕ್ಕಂಥದ್ದು ಬರ್ತದೆ. ಅದಲ್ಲಿ ಮೂರು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯಗಳಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೇಕು, ಬರ್ತೆ ಅದನ್ನ ನೋಡ್ಬೇಕು. ಅತಪೃಷ್ಟೋ ದಕ್ಷಿಣಾರ್ಥಂ ದ್ರೋಣಾಹ 58ನೇದು ಕುಮಾರಕಾನ್ನೇ ಬದ್ವಾ ಪಾಂಚಾಲ ರಾಜಾನಂ ದತ್ತೇ ಇತ್ಯೂಚುಃ ತತೇತಿ ತೇ ತೇ ಧಾರ್ತರಾಷ್ಟ್ರಾಃ ಕರ್ಣೇನ ಸಹಿತಾಃ ಪಾಂಡವಾಃ ಅಪಿ ಯಯುಃ ದ್ರೋಣೇನ ಸಹಿತಾಃ ಪಾಂಚಾಲ ನಗರಂ ಪ್ರತಿ. ಆಗ ಈ ರಾಜಕುಮಾರರ ಇರ್ತಕ್ಕಂಥವರೆಲ್ಲ ಬಂದು ದ್ರೋಣಾಚಾರ್ಯರನ್ನ ಗುರುಕುಲವಾಗಿರ್ತಕ್ಕಂಥದ್ದು ಮುಗೀತು, ನಿಮಗೆ ಏನ್ ಗುರುದಕ್ಷಿಣೆ ಕೊಡ್ಬೇಕು ಎಂಬುದಾಗಿ ಕೇಳಿರು. ಆಗ ದ್ರೋಣಾಚಾರ್ಯರು ಹೇಳಿರು ಏನು ಅಂದ್ರೆ, ಪಾಂಚಾಲ ರಾಜನ ಇರ್ತಕ್ಕಂಥವನ್ನ ಹಿಡಿದು ಕಟ್ಟಿ ಅವನ್ನ ತಂದು ನನ್ನ ಕಾಲಗಳಲ್ಲಿ ಹಾಕ್ಬೇಕು, ಇದು ತಾನೇ ನೀವು ಕೊಡ್ತಕ್ಕಂಥ ಗುರುದಕ್ಷಿಣೆಯ ಇರ್ತಕ್ಕಂಥದ್ದು ನಂಗೆ ಎಂಬುದಾಗಿ ಹೇಳಿರು. ಆ ಪಾಂಚಾಲ ರಾಜನ ಇರ್ತಕ್ಕಂಥವ ದುರ್ಬದ ರಾಜನ ಇರ್ತಕ್ಕಂಥವ. ಆಗ ಕರ್ಣ ದುರ್ಯೋಧನ ಇವರೆಲ್ಲ ಪಾಂಚಾಲ ನಗರ ಇರ್ತಕ್ಕಂಥದ್ದಕ್ಕೆ ಹೊರಟ್ರು. ಅವ್ರು ಕೂಡ ಪಾಂಡವರ ಇರ್ತಕ್ಕಂಥವ್ರು ಹೊರಟ್ರು. ಆಗ ದ್ರೋಣಾಚಾರ್ಯರ ಇರ್ತಕ್ಕಂಥವರಿಗೆ ಅವ್ರು ಹಿಡಕಂಡು ಬಂದು ಇಲ್ಲಿ ಹಸ್ತಿನಾಪುರದಲ್ಲಿ ಹಾಕವರೀಲು ಅವ್ರಿಗೆ ಸಮಾಧಾನ ಇಲ್ಲ. ಅವರು ಇವರುಗಳು ಕೂಡ ಹೊರಟ್ರು. ಆದ ಕಾರಣ ಇವರು 100 ಜನ, ಪಂಚಪಾಂಡವರ 5 ಜನ, ಕರ್ಣ 6 ಮತ್ತು ದ್ರೋಣಾಚಾರ್ಯರು 7, 107 ಜನ ಇರ್ತಕ್ಕಂಥದ್ದು ಹೊರಟು ಅಲ್ಲಿ ನೇರ ಪಾಂಚಾಲ ನಗರಕ್ಕೆ ಹೋದ್ರು. ಅಲ್ಲಿ ಪಾಂಚಾಲ ದೇಶದಲ್ಲಿ ನಗರದೊಳಗೆ ದ್ರೋಣಾಚಾರ್ಯರು ನುಗ್ಗಲ್ಲ, ಅವ್ರ ನಗರದ ಒಳಗೆ ಕೂತುಂಡ್ರು. ಆಗ ದೃಪದನ ಇರ್ತಕ್ಕಂಥ ಈ ಯಾಕಿದು ಕೇಳಿರು ದ್ರೋಣಾಚಾರ್ಯರು ಅಂತಂಬದಕ್ಕೆ ಮುಂಚಿನ ಕಥೆಯ ಇರ್ತಕ್ಕಂಥದ್ದು ನಮಗೆ ತಿಳಿಬೇಕು. ಏನು ಅಂತಂದ್ರೆ, ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಮತ್ತು ದೃಪದ ರಾಜನ ಇರ್ತಕ್ಕಂಥವ್ರು ಇಬ್ರು ಕ್ಲಾಸ್ಮೇಟ್ಸು. ಅವರಿಬ್ರು ಓದಿರ್ತಕ್ಕಂಥ ವೇಳೆ ದ್ರೋಣಾಚಾರ್ಯರು ಮಾಡಿರ್ತಕ್ಕಂಥ ಉಪಕಾರದಿಂದ ಆ ದೃಪದರ ಇರ್ತಕ್ಕಂಥವ ಏನು ಹೇಳಿದ ಅಂದ್ರೆ, ನಾನು ನಮ್ಮ ಅಪ್ಪನ ಕಾಲಕ್ಕೆ ಆಮೇಲೆ ರಾಜ್ಯದಲ್ಲಿ ಬಂದು ರಾಜನಾಗಿ ಕೂತಂಬ ವೇಳೆ ಅರ್ಧ ರಾಜ್ಯವ ಇರ್ತಕ್ಕಂಥದ್ದು ನಿಮಗೆ ಕೊಡ್ತೇನೆ ಅಂತ ಒಂದು ಮಾತಾ ಇರ್ತಕ್ಕಂಥದ್ದು ಹೇಳಿದ್ದ. ಆದ್ರೆ ಅದಕ್ಕೆ ಆಮೇಲೆ ಅವರವರು ಅವರ ಪ್ರಕಾರವಾಗಿ ಅವ ರಾಜನ ಇರ್ತಕ್ಕಂಥ ರಾಜನಂತೆ ತನ್ನ ಜೀವನ ಮಾಡ್ತಾ ಇದ್ದ. ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಕೃಪಿ ಎಂಬುದಾಗಿರ್ತಕ್ಕಂಥವಳನ್ನ ಮದುವೆ ಮಾಡ್ಕೊಂಡು ಅವರಲ್ಲಿ ಅಶ್ವತ್ಥಾಮ ಎಂಬುದಾಗಿರ್ತಕ್ಕಂಥ ಒಂದು ಮಗನ ಇರ್ತಕ್ಕಂಥವನ್ನ ಪಡೆದರು. ಈ ಅಶ್ವತ್ಥಾಮಾಚಾರ್ಯರು ಮತ್ತು ಈ ದುರ್ಯೋಧನಾದಿಗಳಾಗಿರ್ತಕ್ಕಂಥವ್ರೆಲ್ಲ ಒಟ್ಟಿಗೆ ಬಂದು ಆಟ ಆಡ್ತಾ ಇರೋ ವೇಳೆ ಒಂದಿನ ಶಕುನಿಯ ಇರ್ತಕ್ಕಂಥದ್ದು ಹೇಳಿಕೊಟ್ಟ, ಮುಂದೆ ನಮಗೆ ಯುದ್ಧ ನಡೆಯೋ ವೇಳೆ ಈ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರನ್ನ ನಂಪಾರಿಸಿ ಇಟ್ಟಿಂಡ್ರೆ ಸಹಾಯ, ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಎದ್ದು ಬಂದು ಕರ್ವಿನ ಸೆಳ್ಕೊಂಡು ಬಂದ್ರೆ ಹಿಂದೆ ಆ ಕಡೆ ಆಟೋಮ್ಯಾಟಿಕ್ ಬಂದುಬಿಡೋದು ಹಂಗೆಂಬುದಕ್ಕೋಸ್ಕರವಾಗಿ ಅಶ್ವತ್ಥಾಮಾಚಾರ್ಯನ ಕೂಯಿ ಅವರು ಪ್ರಾಸಾದವಾಗಿರ್ತಕ್ಕಂಥದ್ದು ಪ್ಯಾಲೇಸಿ ಕೂಯಿ ಒಂದು ಬೆಳ್ಳಿ ಟಂಬ್ಲರ್ಲಿ ಒಳ್ಳೆ ಹಾಲ ಇರ್ತಕ್ಕಂಥದ್ದು ಹಾಗೆ ಕೊಟ್ಟ. ಅದನ್ನ ಅಶ್ವತ್ಥಾಮಾಚಾರ್ಯರು ಕುಡಿದ್ರು. ಇದೇನು ದುರ್ಯೋಧನ ಇಷ್ಟು ಚಂದ ಇದೆ ಹಂಗೆ ಅಂದ್ರು. ಇದು ಹಾಲು ಹಂಗೆ ಅಂತಂದ್ರು. ಆಗ ನಮ್ಮಮ್ಮ ಕೂಡ ಅದು ಹಾಲಲ್ಲ ಹಂಗೆ ಅಂತಂದ್ರೆ ಯಾವುದೋ ಅಕ್ಕಿನ ಬಂದು ಮಾಡಿ ಅದನ್ನ ಬಿಸಿನೀರಲ್ಲಿ ಕರಗಿಸಿ ಪುಡಿ ಮಾಡಿ ಕೊಡ್ತಾ ಇದ್ರು. ಈ ಪ್ರಕಾರವಾಗಿದೆ ಅಂತ ಹೇಳೋಣ. ಮರುದಿನ ಮನೆಗೆ ಬಂದು ಅಶ್ವತ್ಥಾಮಾಚಾರ್ಯರಿಗೆ ಹಾಲು ಅಂತ ಹೇಳಿ ಅವ್ರ ತಾಯಿ ಕೂಡ ವೇಳೆ, ಅಮ್ಮ ನೀ ನನ್ನ ಏಮಾರಿಸ್ತಾ ಇದ್ದೆ, ಇದು ಹಾಲಲ್ಲ, ದುರ್ಯೋಧನ ಮನೆಯಲ್ಲಿ ನಾನು ಬಂದು ಹಾಲು ಕುಡ್ದೆ ಅಂತ ಮರಿ ಹಾಲು ಬೇಕು ಅಂತ ರಗಳೆ ಮಾಡೋಣ. ಆ ತಾಯಿಯ ಇರ್ತಕ್ಕಂಥವಳು ಒಂದು ಮಾತು ದ್ರೋಣಾಚಾರ್ಯರ ಹೇಳಿರು, ನಮಗೆ ಒಂದು ಬೇಡ, ನೀವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಆಕಳ ಇರ್ತಕ್ಕಂಥದನ್ನ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದ ದುರ್ಬದ ರಾಜ್ಯ, ಅರ್ಧ ರಾಜ್ಯವ ಇರ್ತಕ್ಕಂಥದ್ದು ನಮಗೆ ಬೇಡ, ನಮಗ ಒಂದು ಆಕಳನ್ನ ಕರ್ಕೊಂಡ್ ಬನ್ರಿ ಎಂಬುದಾಗಿ ಹೇಳಿರು. ಆಗ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ತಮ್ಮ ಜೀವನವನ್ನ ಹೆಂಗೆ ನಡೆಸ್ತಾ ಇದ್ರು ಅಂದ್ರೆ ಶಿಲೋಂಚ ವೃತ್ತಿ ಅಂತ ಹೆಸರು ಅದಕ್ಕೆ. ಏನು ಅಂತಂದ್ರೆ ಅವ್ರು ಯಾರತ್ರೂ ತಮ್ಮ ವಿದ್ಯಾವಿಗ ಹಣವ ಇರ್ತಕ್ಕಂಥದ್ದು ತಗೊಂಡದ್ದಿಲ್ಲ. ಆದ ಕಾರಣ ಇಂಥ ಮಾರಿ ನೆಲ್ಲ ಇರ್ತಕ್ಕಂಥದ್ದೆಲ್ಲ ಅಲ್ಲಿ ಬಂದು ಎಲ್ಲ ಹಾರ್ವೆಸ್ಟ್ ಮಾಡಿ ಅಲ್ಲಿ ತಗೊಂಡು ಹೋದ ಮೇಲೆ ಕೊಂಚ ಕಳೆ ಬಿದ್ದಿರೋದು ಅದನ್ನು ಗುಪ್ಪಿ
ಈ ಕಾಗೆ ಇತ್ಯಾದಿಗಳೆಲ್ಲ ತಿಂದಾದ ಮೇಲೆ ಉಳದನ್ನೆಲ್ಲ ಇರ್ತಕ್ಕಂಥ ಅದನ್ನು ತಗೊಂಡ್ ಬಂದು ಅದರಿಂದ ಅಕ್ಕಿ ಮಾಡಿ ಅದರಿಂದ ತಮ್ಮ ಜೀವನ ಆಗಿರ್ತಕ್ಕಂಥದ್ದು ಬಹಳ ಕಠಿಣವಾಗಿ ಸ್ಟ್ರಿಕ್ಟ್ ಆಗಿ ನಡೆಸ್ತಕ್ಕಂಥ ಅವರ ಇದ್ದವರು. ಅವ್ರೇನು ಯಾರ ಹತ್ರ ಹೋಗಿ ದುರ್ಬುಧರಾಜನ ಹತ್ರ ಕೇಳೋದು ಬೇಡ ಅಂತ ಹೇಳಿ ಅವರು ದೇವರ ಹತ್ರ ಹೋಗಿ ಕೇಳಿರೋ ತಪ್ಪಿಲ್ಲ ಅಂತ ಹೇಳಿ ನೇರ ಪರಶುರಾಮ ದೇವರ ಹತ್ರ ಹೋದ್ರು. ಪರಶುರಾಮ ದೇವರ ಹತ್ರ ಹೋದ ವೇಳೆ ಪರಶುರಾಮ ದೇವರವರಿಗೆ ಅಸ್ತ್ರಶಸ್ತ್ರ ವಿದ್ಯಾವ ಇರ್ತಕ್ಕಂಥದ್ದೆಲ್ಲ ಹೇಳಿಸಿ ಕೊಟ್ಟುಬಿಟ್ಟು ಈ ಕತೆ ನಿಮಗೆ ಮೊದಲೇ ಹೇಳಿದ್ದೇನೆ. ಹೇಳಿಸಿ ಕೊಟ್ಟುಬಿಟ್ಟು ಅವರು ಹೇಳಿರು ನನ್ನ ಹತ್ರ ಗೋವುಗಳ ಇರ್ತಕ್ಕಂಥದ್ದು ಯಾವುದು ಇಲ್ಲಪ್ಪ ಹಾಗೆ ಅಂತ ಹೇಳೋನೆ ಅವ್ರ ನೇರ ದುರ್ಭದ್ರಾಜನ ಇರ್ತಕ್ಕಂಥ ಅವನ ಪಾಂಚಾಲ ದೇಶಕ ಇರ್ತಕ್ಕಂಥದ್ದು ಬಂದ್ರು. ಆಗ ಆ ದುರ್ಭದ್ರಾಜನ ಇರ್ತಕ್ಕಂಥ ಅವನ ಸರ್ವೆಂಟ್ಸ್ ಸೇವಕರ ಇರ್ತಕ್ಕಂಥವ್ರು ಇವರು ಒಳಗೆ ಬಿಡಲ್ಲ. ಇದಕ್ಕೆ ಅಂದ್ರೆ ಇವ್ರು ಹರಿದೋದು ಗುಡ್ಡೆ ದಾಡಿ ಇತ್ಯಾದಿಗಳು ಬಂದು ಬಹಳ ಪೋರ ಇರ್ತಕ್ಕಂಥ ಕಂಡೀಷನ್. ಆದ ಕಾರಣ ನೀವು ಹೋಗಿ ರಾಜನಂತರ ಹೇಳು ನಿಮ್ ಕೂಡ ಓದಿದವರು ನಿಮಗೆ ಸ್ನೇಹಿತರಾಗಿರ್ತಕ್ಕಂಥವ್ರು ಬಂದಿದ್ದಾರೆ ಅಂತ ಹೇಳಿ. ಆಗ ಈ ಸರ್ವೆಂಟ್ಸ್ ಹೋಗಿ ಕೇಳೋನೆ ಆ ರಾಜನ ಇರ್ತಕ್ಕಂಥವ ದುರ್ಬುಧರಾಜನ ಇರ್ತಕ್ಕಂಥವ ರಾಜನ ಆಗೋನೆ ಆಗತಕ್ಕಂಥ ಒಂದು ಮಮತೆಯಿಂದ ಅಹಂಕಾರದಿಂದ ಅಂತ ಮಾರಿ ಒಂದು ಏಳ ಬ್ರಾಹ್ಮಣನ ಇರ್ತಕ್ಕಂಥವ ನನಗೆ ಸ್ನೇಹಿತ ಅಂತ ನೀವು ಹೇಳ್ತಕ್ಕಂಥದ್ದೇ ರಾಜಸಭೆಯಲ್ಲಿ ಮಾಡ್ತಕ್ಕಂಥ ಅವಮಾನ. ಆದ ಕಾರಣ ಅವ್ರನ್ನ ಬಂದು ತೊರೆದಿ ಬಿಡ್ರಿ ಎಂಬುದಾಗಿ ಹೇಳೋ ವೇಳೆ ಈ ಸೇವಕರಾಗಿರ್ತಕ್ಕಂಥವ್ರು ಬಂದು ಅವ್ರನ್ನ ರಾಜನನ್ನ ನೋಡ್ಲಂಗೆ ಅಲ್ಲಿಂದ ತಳ್ಳಿ ಬಿಟ್ರು. ಆಗ ದ್ರೋಮಣಾಚಾರ್ಯರ ಇರ್ತಕ್ಕಂಥವ್ರು ಒಂದು ಏನ್ ಮಾಡಿರು ಅಂತಂದ್ರೆ ನಾನು ಈ ಧ್ರುವರಾಜನ ಇರ್ತಕ್ಕಂಥವನ್ನ ನಾನು ಬಂದು ನನ್ನ ಕಾಲಡಿಲಿ ಹಾಕಿಂತಾನೆ ಇವನ ಅಹಂಕಾರವನ್ನು ಅಡಗಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆ ತಗೊಂಡು ಬಹಳ ಸಂಕಟದಿಂದ ಹಸ್ತಿನಾಪುರ ಇರ್ತಕ್ಕಂಥದಕ್ಕೆ ಬಂದು ಇವರಿಗೆ ಈ ಬಿಲ್ ವಿದ್ಯಾ ಇತ್ಯಾದಿಗಳೆಲ್ಲ ಹೇಳಿಸಿಕೊಟ್ಟು ಅದು ಮುಗಿದ ಕಾಲ ಈಗ. ಆದ ಕಾರಣ ಮುಗಿದೋಯ್ತು. ಆದ ಕಾರಣ ಈಗ ಕೇಳಿರೋ ಏನಂತಂದ್ರೆ ನೀವು ಬಂದು ಇಲ್ಲಿ ನಡುவில் ಒಂದು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ. ಎರಡು ಕ್ಲಾಸ್ಮೇಟ್ಸ್ ಆಗಿರ್ತಕ್ಕಂಥವ್ರು ಮೀಟ್ ಮಾಡೋ ವೇಳೆ ಇದರಿಂದ ನೀವು ಜೀವನಿಗೂ ಮತ್ತು ಪರಮಾತ್ಮನಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನ ತಿಳ್ಕೊಂಬಂದು ಇದೇ ಮಾದರಿ ಒಂದು ಘಟ್ಟವಾಗಿರ್ತಕ್ಕಂಥದ್ದು ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರ್ತಕ್ಕಂಥದ್ದು. ತುಂಬಾ ದಿನಕ್ಕೆ ಮುಂಚೆ ಸಾಂದೀಪನ್ಯಾಚಾರ್ಯರ ಮನೆಯಲ್ಲಿ ಗುರುಕುಲದಲ್ಲಿ ಈ ಪ್ರಕಾರವಾಗಿ ಕುಚೇಲ ಮತ್ತು ಕೃಷ್ಣ ಎಲ್ಲ ಓದ್ಕೊಂಡವರು. ಆಗ ಕುಚೇಲನ ಇರ್ತಕ್ಕಂಥವ ಬಂದು ಕೃಷ್ಣನ ನೋಡ್ಬೇಕು ಅಂತ ಬರೋ ವೇಳೆ ಒಂದು ಬಂದೆ ಹೇಳೋನೆ ಅಯ್ಯೋ ಕುಚೇಲ ಬಂದಿದ್ದಾನೆ ಅಂತ ಹೇಳಿ ಒಂದು ಪಾರ್ಶ್ವ ಸತ್ಯಭಾಮ ಒಂದು ಪಾರ್ಶ್ವ ರುಕ್ಮಿಣಿ ಕೂತಿದ್ರು. ಇಬ್ಬರನ್ನು ತಳ್ಳಿ ಬಿಟ್ಬಿಟ್ಟು ಕೃಷ್ಣ ಇರ್ತಕ್ಕಂಥ ಓಡಿ ಬಂದು ಕುಚೇಲನ ಇರ್ತಕ್ಕಂಥವನ್ನ ಕರ್ಕೊಂಡು ಹೋಗಿ ಅವನ ಪಾದವ ಇರ್ತಕ್ಕಂಥ ಅದನ್ನು ತೊಳೆದು ಆ ಪಾದ ಪ್ರಕ್ಷಾಳನ ಇರ್ತಕ್ಕಂಥ ನೀರಿನ ತನ್ನ ಮೇಲೂ ಅವ್ರ ಮೇಲೂ ಹಾಕೊಂಡು ಉಪಚಾರವಾಗಿರ್ತಕ್ಕಂಥ ಅದು ಮಾಡಿದ. ಅದೇ ಮಾದರಿ ಇಲ್ಲಿ ಬಂದು ಧ್ರುಪದರಾಜನ ಇರ್ತಕ್ಕಂಥ ಹೆಂಗ್ ನೋಡ್ರಿ ಇದೇ ತಾನೇ ಕೃಷ್ಣಗೂ ದೇವರಿಗೂ ಇತರರಿಗೂ ಇರ್ತಕ್ಕಂಥ ವ್ಯತ್ಯಾಸವಾಗಿರ್ತಕ್ಕಂಥದ್ದು ಅಂತ. ಅಲ್ಲಿ ಬಂದು ಒಂದು ಮುಖ್ಯವಾದ ಶ್ಲೋಕ ತಿರುಗಿ ಬರೋ ವೇಳೆ ಅವ ಒಂದು ಮಾತಾಡ್ತಾನ ಇವ ಕುಚೇಲನ ಇರ್ತಕ್ಕಂಥವ ವಾಹಂ ದರಿದ್ರ ಪಾಪಿಯ ಅನ್ನೆ ಕೃಷ್ಣ ಶ್ರೀನಿಕೇತನ ಬ್ರಹ್ಮಬಂಧು ಶ್ರೀ ಸ್ವಾಹಂ ಬಾಹುಭ್ಯಾಂ ಪರಿರಂಭಿತ. ಆ ಕೃಷ್ಣ ಇರ್ತಕ್ಕಂಥವ ಎರಡು ಬಾಹುಗಳಿಂದ ನನ್ನ ಕಟ್ಟಿಂಡಲ್ಲ. ನಾ ಎಲ್ಲಿದ್ದೇನೆ ದರಿದ್ರನ ಇರ್ತಕ್ಕಂಥವ. ಕೃಷ್ಣ ಇರ್ತಕ್ಕಂಥವ ಸಕಲ ಸಂಪತ್ತಿಗೂ ಯಜಮಾನನ ಇರ್ತಕ್ಕಂಥ ಲಕ್ಷ್ಮೀ ದೇವಿಗೂ ಯಜಮಾನನ ಇರ್ತಕ್ಕಂಥವ. ಅವ ನನ್ನ ಕಟ್ಟಿಂಡ ಅಂದ್ರೆ ಬಾಹುಭ್ಯಾಂ ಪರಿರಂಭಿತ ಬ್ರಹ್ಮ ಬಂಧು ರೀತಿ ಸ್ವಾಹಂಬ. ಅದಕ್ಕೆ ಅನೇಕ ಅರ್ಥಗಳಾಗಿರ್ತಕ್ಕಂಥದ್ದು. ಬ್ರಹ್ಮ ಬಂಧು ಅಂತಂದ್ರೆ ಮೊದಲ ಅರ್ಥ ಏನು ಅಂದ್ರೆ ನಾ ಬ್ರಾಹ್ಮಣ ಅದಕ್ಕೋಸ್ಕರ ನನ್ನ ಉಪಚಾರ ಮಾಡಿನ ಅಂತ ಒಂದರ್ಥ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮ ಅಂತಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಲಕ್ಷ್ಮೀ ದೇವಿಯಲ್ಲಿ ನಾನು ಭಕ್ತಿ ಮಾಡಿದ ಕಾರಣ ಅವ ಒಂದು ಕಟ್ಟಿಣ್ಣ ಅಂತ ಒಂದರ್ಥ. ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರಲ್ಲಿ ನಾನು ಮಾಡಿದ ಒಂದು ಭಕ್ತಿಯಿಂದ ಕೃಷ್ಣ ಇರ್ತಕ್ಕಂಥವನನ್ನ ಆಲಿಂಗನ ಮಾಡಿಕೊಂಡ ಅಂತ ಒಂದರ್ಥ. ನಾಲ್ಕನೇ ಅರ್ಥವಾಗಿರ್ತಕ್ಕಂಥದ್ದು ನಾಮೈಕ ದೇಶ ನಾಮಗ್ರಹಣ ಅಂತ ಹೇಳಿ ಒಂದು ಅರ್ಧ ಹೆಸರು. ಈಗ ನಿಮ್ಮನ್ನ ಮಧು ಅಂತ ಕೂತಾನೆ, ಮಧುಸೂದನ ಅಂತಂದ್ರೆ ಅರ್ಧ ಹೆಸರು, ಮಧು ಅಂತ ಕೂತಾನೆ ಅರ್ಧ ಹೆಸರು, ಆಗ್ಲೂ ನಿಮ್ಮನ್ನ ತಾನು ಹೇಳುತ್ತೆ. ಆದ್ರೆ ಹಂಗೆ ಬ್ರಹ್ಮ ಅಂದ್ರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಬ್ರಹ್ಮಸೂತ್ರಗಳ ನಿರ್ಣಾಯಕ ಶಾಸ್ತ್ರವಾಗಿರ್ತಕ್ಕಂಥ ಅದನ್ನ ನಾನು ಓದಿ ಅದರಿಂದ ದೇವರ ಮಹಿಮೆಯನ್ನು ತಿಳಿದುಕೊಂಡ ಕಾರಣ ನನ್ನ ಬಂದು ಆಲಿಂಗನ ಮಾಡಿಕೊಂಡ ಇತ್ಯಾದಿಗಳೆಲ್ಲ ನೀವು ಬಂದು ಭಾಗವತವಾಗಿರ್ತಕ್ಕಂಥದ್ದಲ್ಲಿ ಅಲ್ಲಿ ಅರ್ಥವರಾಗಳು ನೋಡ್ಬೋದು. ಈ ಪ್ರಕಾರವಾಗಿರ್ತಕ್ಕಂಥ ಘಟ್ಟ. ಆಗ ಏನಾಯ್ತು ಅಂತಂದ್ರೆ ಈಗ ಈ ಪ್ರಕಾರವಾಗಿ ಇದು ತಾನೇ ಈಗ ದ್ರೋಣಾಚಾರ್ಯರು ಈ ಪ್ರಕಾರವಾಗಿ ಗುರುಕಾಣಿಕೆ ಕೇಳಿದ್ದಕ್ಕೆ ಬ್ಯಾಕ್ ಗ್ರೌಂಡ್ ಆಗಿರ್ತಕ್ಕಂಥದ್ದು. ಆಗ ಭೀಮಸೇನರು ಮತ್ತು ಗುರು
ದ್ರೋಣಾಚಾರ್ಯರು, ಪಂಚಪಾಂಡವರಾಗಿರ್ತಕ್ಕಂಥವ್ರು ಮತ್ತು ಕರ್ಣ ಮತ್ತು ಕೌಟರಾಗಿರ್ತಕ್ಕಂಥವ್ರು ಎಲ್ಲ ಪಾಂಚಾಲ ನಗರದಲ್ಲಿ ಹೊರಗೆ ಬಂದು ಕೂತಿದ್ದಾರೆ. ಇನ್ನು ನಗರದೊಳಗೆ ಎಂಟ್ರೆನ್ಸ್ ಆಗಲ್ಲ. ಆಗ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಒಂದು ಮಾತಾಡ್ತಾರೆ. ಆತ ಭೀಮಃ ಆಹ ಸಾಮರ್ಥ್ಯ ಸಾಮರ್ಥ್ಯ ವಿವೇಕ ಅಭೀಪ್ಸಿತೆಯ ಶಕ್ತಾಶಕ್ತ ವಿವೇಕ ಜ್ಞಾನೇಚ್ಛೆಯ ಗುರುಂ ದ್ರೋಣಿ ಆಹ. ಆಗ ಭೀಮಸೇನ ದೇವರು ಈ ಪಾಂಚಾಲ ರಾಜನ್ನು ಹಿಡ್ಕೊಂಡು ಬರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಪಾಂಡವರಲ್ಲಿದೆಯಾ ಅಥವಾ ಕೌರವರಲ್ಲಿದೆಯಾ ಎಂಬುದನ್ನ ತೀರ್ಮಾನ ಮಾಡಿಬಿಡೋಣ ಎಂಬುದಾಗಿ ನೆನೆಸಿಕೊಂಡು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಗರ್ವಯೇನ ಕುಮಾರಾಣ ಅನಿವಾರ್ಯೋ ದ್ವಿಜೋತ್ತಮ 60ನೇ ಶ್ಲೋಕ. ಯಚ್ಚಂತ್ಯೇತೆ ಅಗ್ರತೋ ನೈನ ವಶವೋ ದೃಪದೋ ಭವೇತ್. ಆಗ ದುರ್ಯೋಧನ ಹೇಳಿದ, ನಾವೆಲ್ಲರೂ ಹೋಗೋಣ ಅಂತ ಹೇಳಿ. ಆಗ ಭೀಮಸೇನ ದೇವರು ಹೇಳ್ತಾರೆ, ಯಾವ ಕೆಲಸವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸೇರಿ ಮಾಡಿದ್ದಿಲ್ಲ. ನಮ್ಮನಲ್ಲಿ ಯಾವಾಗಲೂ ವಿರೋಧವಾಗಿರ್ತಕ್ಕಂಥದ್ದು ಮಾಡ್ತಕ್ಕಂಥವ್ರು ನೀವು. ಆದ ಕಾರಣ ನೀನೇ ಒಳಗೆ ಹೋಗಿ ದೃಪದನ್ನು ಹಿಡ್ಕೊಂಡು ಬಂದು ಅವನು ದ್ರೋಣಾಚಾರ್ಯರು ಕಾಲಿ ಹಾಕ್ರಿ. ಆದ ಕಾರಣ ಕಾಲಕ್ಕೂ ಗುರುದಕ್ಷಿಣೆ ಕೊಟ್ಟವರಾಗಿರ್ತಕ್ಕಂಥವ್ರು ಕೌರವರು ತಾನೆ, ಪಾಂಡವರು ಕೊಡಲ್ಲ ಎಂಬ ಹೆಸರಾಗಿರ್ತಕ್ಕಂಥದ್ದು ಇರ್ಲಿ. ನಿಮಗೆ ಆ ಕೀರ್ತಿ ಇರ್ಲಿ, ನಿಮಗೆ ಆ ವೈಭವ ಇರ್ಲಿ, ನಮಗೆ ಬೇಡ, ನೀವು ಹೋಗ್ರಿ ಎಂಬುದಾಗಿ ಭೀಮಸೇನ ದೇವರು ಹೇಳೋಣ. ಅವರು ಹೊರಟರು. ಯಾರು? ದುರ್ಯೋಧನ ಮತ್ತು 99 ಜನ ಕೂಡ ಕರ್ಣ 101 ಜನ ಹೊರಟರು. ಆಗ ಒಂದು ಮಾತಾಡ್ತಾರೆ. ಈಗ ನಾ 2 ಹೇಳೋ ಶ್ಲೋಕನ ಚಂದಾಗಿ ಜ್ಞಾಪಕ ಇಟ್ಟಲ್ರಿ, ಇದಕ್ಕೆಂದ್ರೆ ಮುಂದೆ ಇದು ತುಂಬಾ ನಮಗೆ ಬೇಕಾಗತ್ತೆ. ಗರ್ವಯೇವ ಕುಮಾರಾಣ ಅಭಿವಾರ್ಯೋ ದ್ವಿಜೋತ್ತಮ ಗೆಚ್ಚಂತ್ಯೇತೆ. ಇದಕ್ಕೆಂದ್ರೆ ನಾನು ದೇವರ ದಯದಿಂದ ಬರೆದಿರ್ತಕ್ಕಂಥ 108 ಸ್ಟಾರ್ಸ್ ಇನ್ ವೇದಾಂತ ಎಂಬುದಾಗಿರ್ತಕ್ಕಂಥದ್ರಲ್ಲಿ ಭಾರತದ ಸೆಕ್ಷನ್ಲಿ ಈ ದ್ರೋಣಾಚಾರ್ಯ ಪರವೇಳ 3 ಮುಖ್ಯವಾದ ವಿಷಯವಾಗಿರ್ತಕ್ಕಂಥದ್ದು ಬರುತ್ತೆ. ಅದ್ರ ಮೊದಲ ವಿಷಯವಾಗಿರ್ತಕ್ಕಂಥದ್ದು ಹೇಳ್ತಾನೆ. ಏನಂದ್ರೆ, ಗೆಚ್ಚಂತ್ಯೇತೆ ಅಗ್ರತು ನೈನಾಂ ವಶಗೋ ಧ್ರುವೋ ಭವೇತೆ ನಿವೃತ್ತಿಯ ಗತಾರ್ಥೇಶು ವಯಂ ಬದ್ವಾ ರಿಪುಂ ತವ ಅನಾಯಾಮಿ ನ ಸಂದೇಹ ಇತಿ ತಷ್ಟೌ ಸಸೋದರ ಹಾಗೆ ಅಂತ ಹೇಳ್ತಾರೆ. ದ್ವಿಜೋತ್ತಮ ಬ್ರಾಹ್ಮಣ ಶ್ರೇಷ್ಠ ಇರ್ತಕ್ಕಂಥವ್ರು ದ್ರೋಣಾಚಾರ್ಯರೇ ಕೇಳ್ರಿ, ಇವರ ಇರ್ತಕ್ಕಂಥವ್ರು ಹೋಗ್ತಾರೆ. ಖಂಡಿತವಾಗಿ ಇವರು ಬಂದು ಯೇಷಾಂ ವಶಗೋ ದೃಪದೋ ಭವೇತ್. ಇವ್ರ ವಶದಲ್ಲಿ ದೃಪದನ ಇರ್ತಕ್ಕಂಥ ಸತ್ಯವಾಗಿ ಸಿಕ್ಕೋದಿಲ್ಲ. ಇವರು ಸೋತೋಯ್ ಹೊರ ಓಡಿ ಬರ ಹೋಗ್ತಾರೆ. ಅದಕ್ಕೆ ಆಮೇಲೆ ನಾವು ಬಂದು ನಿವೃತ್ತೇಶು ಕೃತಾರ್ಥೇಶು ವಯಂ ಬದ್ವಾ ರಿಪುಂ ತವ. ನಿಮ್ಮ ವಿರೋಧಿಯಾಗಿರ್ತಕ್ಕಂಥ ದೃಪದನ್ನ ವಯಂ ನಾವುಗಳು ಖಂಡಿತವಾಗಿ ಹಿಡ್ಕೊಂಡು ಬಂದು ನಿಮ್ಮ ಕಾಲಡಿಲಿ ಹಾಕ್ತಾರೆ. ಇದರಲ್ಲಿ ಯಾವ ಸಂದೇಹ ಇಲ್ಲ. ಅವ್ರು ಮೊದಲು ಹೋಗ್ರಿ ಅಂತ ಕಳಿಸ್ತಾರೆ. ವೇದ ಸಂತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಷ್ಟನ ಅಂತ ಒಂದೊಂದು ಶ್ಲೋಕ ಮಹಾಭಾರತ ತಾತ್ಪರ್ಯ ಓದಾವಳಿಯು ಅನೇಕ ಪ್ರಮೇಯಗಳಾಗಿರ್ತಕ್ಕಂಥದ್ದೊಳಗೆ ತಿಳಿದರೆ ಏನ್ ಕೃಷ್ಣ ಪರಮಾತ್ಮ ಬಂದು 7ನೇ ಅಧ್ಯಾಯ ಮತ್ತು 26ನೇ ಶ್ಲೋಕದಲ್ಲಿ ಅರ್ಜುನ ಹೇಳಿನೋ ಅದೇ ಪ್ರಕಾರವಾಗಿ ಈಗ ಭವಿಷ್ಯ ಕಾಲನ್ನು ಕುರಿತು ಪೂರ ತಿಳ್ಕೊಂಡವರಾಗಿರ್ತಕ್ಕಂಥವ್ರು ಭೀಮಸೇನ ದೇವರು. ಈ ಪ್ರಕಾರವಾಗಿ ಮುಂದೆ ಏನ್ ನಡಿಯ ಹೋಗುತ್ತೆ ಎಂಬುದನ್ನ ದ್ರೋಣಾಚಾರ್ಯರು ಹೇಳ್ತಾರೆ. ಆಗ ಏನಾಯ್ತು ಅಂದ್ರೆ, ಶ್ರದ್ರೋಣಿಕೇಶು ಪಾರ್ಥೇಶು ಸ್ಟಿಷೇಶು ಅನ್ಯೇ ಸಸೂತಜಾಹ ಯೈಹು ಆರ್ಥ ಪ್ರಹರಣ ಪಾಂಚಾಲತಃ ಪುರಂ ಕಿಬ್ಜಂ. ಪಾಂಡವರಾಗಿರ್ತಕ್ಕಂಥವರು ದ್ರೋಣಾಚಾರ್ಯರು ಕೂಡ ಆ ದ್ರುಪದ ರಾಜನ್ ಪಾಂಚಾಲ ನಗರದಲ್ಲಿ ಆ ಎಂಟ್ರೆನ್ಸ್ ಇಲ್ಲೇ ಅವರೆಲ್ಲ ಕೂತಂದ್ಬಿಟ್ರು. ಆಗ ದುರ್ಯೋಧನ ಇತ್ಯಾದಿಗಳು ಕರ್ಣನ್ ಕೂಡ ಸೇರ್ಕೊಂಡು ಎಲ್ಲಾ ವಿಧವಾಗಿರ್ತಕ್ಕಂಥ ಆಯುಧಗಳು ತಗೊಂಡು ಒಳಗೆ ನುಗ್ಗಿರು. ಎಲ್ಲಿ? ಪಾಂಚಾಲ ದೇಶದೊಳಗೆ ನುಗ್ಗಿರು. ಏನಾಯ್ತು ಅಂತಂತಾರೆ, ಕುಮಾರಾನ್ನೇ ಗ್ರಹಣೆ ಅಮಂ ಸ್ಯಾತ್ ಆಗ ಪಪಾತ ಅವಿನೀಕ್ಷ ಸಹ ಅಕ್ಷೌಹಿಣಿ ತ್ರಿತಯುಗ ನಿಸೃತೋ ದೃಪದೋ ಗೃಹಾತ್. ದೃಪದ ರಾಜನ ಇರ್ತಕ್ಕಂಥ ಅವನಿಗೆ ಈ ಪ್ರಕಾರವಾಗಿ ದುರ್ಯೋಧನ ಇರ್ತಕ್ಕಂಥ ನಮ್ಮನ್ನ ಹಿಡಿಲಿಕ್ಕೆ ಅವ್ರ ತಮ್ಮಂದರು ಕೂಡ ಕರ್ಣರು ಕೂಡ ಸೇರ್ಕೊಂಡು ಬರ್ತಾನ ಅಂಬದು ಕೇಳೋಣೆ. ತನ್ನ 3 ಅಕ್ಷೋಹಿಣಿ ಸೈನ್ಯ ಇರ್ತಕ್ಕಂಥ ಅದನ್ನು ತಗೊಂಡು ಅವ ಜಗಳವಾಗಿರ್ತಕ್ಕಂಥ ಬಂದ. ತೇ ಶರೈಹಿ ಅಭಿವರ್ಷತಃ ಪರಿವಾರ್ಯ ಕುಮಾರಕಾನ್ನೇ ಅಧಾರ್ಯಾಮಾಸೋ ವೃದ್ಧಾಃ ಸ್ತ್ರೀಯೋ ಬಾಲಾಃ ಸರ್ವಶಃ. ಚಂದ ನೋಡ್ರಿ. ಆಗ ಏನಾಯ್ತು ಅಂದ್ರೆ, ಈ 3 ಅಕ್ಷೋಹಿಣಿಯ ಇರ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥದ್ದು ದುರ್ಯೋಧನ ಕೂಡ ಜಗಳಾಡಿರು. ಅಷ್ಟು ಮಾತ್ರ ಅಲ್ಲ,
ಆ ಪಾಂಚಾಲ ದೇಶದಲ್ಲಿ ಇರ್ತಕ್ಕಂಥ ಹೆಂಗಸರು ಮತ್ತು ಚಿಕ್ಕ ಕೂಸುಗಳಾಗಿರ್ತಕ್ಕಂಥವ್ರು ಅವರೆಲ್ಲ ಕಲ್ಲು ಇತ್ಯಾದಿಗಳು ತಗೊಂಡು ದುರ್ಯೋಧನ ಇರ್ತಕ್ಕಂಥ ಕೌರವರ ಇರ್ತಕ್ಕಂಥ ಕರ್ಣನ ಇರ್ತಕ್ಕಂಥವನ್ನು ಬಡಿದರು. ಆಗ ಏನ್ ಮಾಡಿದ್ರು ಅಂದ್ರೆ ಹರ್ಷ ಸಂಸ್ಥಃ ಸ್ತ್ರೀಯ ಬಾಲಾಹ ಗಾವಿಬಿಹಿ ಮುಸಲೈರಪಿ ಮಾಡಿ ಮೇಲೆ ನಿಂತಿದ್ದು ಉಪ್ಪಿರಿಗೆ ಮೇಲೆ ನಿಂತಿದ್ದು ಮೇಲಿಂದ ಕೈ ತೈಲಿ ಬಿಸಾಟು ಕೌರವ್ರ ಮೇಲೆ ಈ ಪ್ರಕಾರವಾಗಿ ಮಾಡಿರು. ಆಗ ಏನಾಯ್ತು ಅಂದ್ರೆ ಈಗ ದೃಪದ ರಾಜನ ಇರ್ತಕ್ಕಂಥ ಅವನಿಗೆ ಯಾಕಿಂತ ಮರಿ ಒಂದು ವೈಭವ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ದೃಪದಸ್ಯ ವರೋಹಿ ಅಸ್ತಿ ಸೂರ್ಯ ದತ್ತ ತಪೋಬಲಾತ್. ಸೂರ್ಯನಲ್ಲಿ ವಿಶೇಷವಾಗಿರ್ತಕ್ಕಂಥ ಉಪಾಸನೆ ಮಾಡಿ ಇನ್ಫ್ಯಾಕ್ಟ್ ದೃಪದ ರಾಜನ ಮಕ್ಕಳೆಲ್ಲ ಮುಂದೆ ಹೇಳ್ತಾನೆ ಅವರೆಲ್ಲ 12 ಸೂರ್ಯರ ಇರ್ತಕ್ಕಂಥವ್ರಿ. ಒಂದೊಂದು ಸೂರ್ಯ ತಾನು ಅವನಿಗೆ ಮಗನಾಗಿ ಹುಟ್ಟಿರ್ತಕ್ಕಂಥವ್ರು. ಆಗ ದೃಪದ ರಾಜನ ಇರ್ತಕ್ಕಂಥವನಿಗೆ ಸೂರ್ಯನ ಇರ್ತಕ್ಕಂಥ ವರ ಕೊಟ್ಟಿದ್ದ ಏನು ಅಂತಂದ್ರೆ ನಿನ್ನ ರಾಜ್ಯದಲ್ಲಿ 1 ಯೋಜನ ಅಬೌಟ್ 8 ಮೈಲ್ಸ್ ಆ ಸರೌಂಡಿಂಗ್ ಅಲ್ಲಿ ನಿನ್ನ ಯಾರು ಜಯಿಸ್ಲಕ್ ಬಿಡಲಾರ್ದು, ನಿನ್ನ ರಾಜ್ಯದಲ್ಲಿ ನಿನ್ನ ಜಯಿಸ್ಲಕ್ ಬಿಡಲಾರ್ದು 1 ಯೋಜನ ಸರೌಂಡಿಂಗ್ ಅಲ್ಲಿ ಹಂಗಂತ. ಹಾಗೆ ಈಗ ರಾಜ್ಯದೊಳಗೆ ಜಯಿಸ್ತಕ್ಕಂಥದ್ದು ಅದು ಧೂರ್ತೋಪಾಸ್ತ ನಡಿಲೇ ಇಲ್ಲಾರ್ದು ಹಂಗೆಂಬ ವರ ಇತ್ತು. ಆದ ಕಾರಣ ಇತಿ ತೇನ ವರೇಣೈವ ಸುಖ ಸಂವರ್ಧತಾಃ ತೇ ಭಗ್ನಾಃ ಕುಮಾರಾಃ ಆವೃತ್ಯ ದುದ್ರುಹು ಪಾಂಡವಾಃ. ಈ ಪ್ರಕಾರವಾಗಿ ಸೂರ್ಯನ ವರ ಇದ್ದ ಪ್ರಯುಕ್ತ ಕರ್ಣ ಮತ್ತು ಈ ಕೌರವರ ಇರ್ತಕ್ಕಂಥವ್ರು ಧೃತರಾಷ್ಟ್ರ ಮಕ್ಕಳಾಗಿರ್ತಕ್ಕಂಥವ್ರೆಲ್ಲ ಅಪಜಯವಾಗಿರ್ತಕ್ಕಂಥದ್ದು ಬಂತು ದುರ್ಗದ ರಾಜನ ಇರ್ತಕ್ಕಂಥ ಜಯಿಸಿದ. ಇವರೆಲ್ಲ ಏನ್ ಮಾಡಿರು ಅಂದ್ರೆ ಈ ಪ್ರಗ ಎಲ್ಲ ಒಳ್ಳೆ ರಾಜರ್ಲಿ ಖುಷಿಯಾಗಿ ಬೆಳೆದವರು ಅವರಿಗಿಂತ ಮರಿ ಪಟ್ಟು ಬೀಳೋನೆ ತುಂಬಾ ಸಂಕಟ ಆಗಿ ಅಲ್ಲಿ ತಿರುಗು ನಾವು ಓಡಿ ಹೊರಟಾಗೋಣ ಬೇಡ ಈ ರಾಜ್ಯನ ಬಿಟ್ಟು ಎಂಬುದಾಗಿ ಓಡಿ ಹೊರಡಕ್ಕೆ ಆರಂಭಿಸಿರು. ಈ ಪ್ರಕಾರವಾಗಿರೋ ವೇಳೆ ಅಲ್ಲಿರ್ತಕ್ಕಂಥ ಸ್ತ್ರೀಗಳು ಬಾಲಕರು ಬಿಡಲ್ಲ ಅವರ ತೊರೆತಿಂಡು ಹಿಂದೆ ಬಂದು ಕಲ್ಲು ಇತ್ಯಾದಿಗಳಿಂದ ಬಡದರು. ಆಗ ಸ್ತ್ರೀ ಬಾಲ ವಿರುದ್ಧ ಸಹಿತೈ ಹೆಂಗಸರು ಮುದುಕರು ವೃದ್ಧರು ಬಾಲಕರು ಎಲ್ಲರೂ ಸೇರ್ಕೊಂಡು ಪಾಂಚಾಲೈ ಅಪಿ ಭೀಮಾರ್ಜುನೇತಿ ನಾಶಂತೋ ಯೈಹು ಹತ್ರ ಪಾಂಡವಾಹ. ಆಗ ಇವರಿಂದ ಪೆಟ್ಟು ತಡಿಲಂಗ ದುರ್ಯೋಧನನ ಇರ್ತಕ್ಕಂಥವ ಕರ್ಣನ ಇರ್ತಕ್ಕಂಥವ ಎಲ್ಲರೂ ಬಂದು ಅರ್ಜುನ ಭೀಮ ನಮ್ಮನ್ನ ಕಾಪಾಡ್ರಿ ಕಾಪಾಡ್ರಿ ಎಂಬುದಾಗಿ ಪಾಂಚಾಲ ನಗರದಿಂದ ಓಡಿ ಹೊರಗೆ ಬಂದರು. ಎಲ್ಲಿ ದ್ರೋಣಾಚಾರ್ಯರು ಕೂಡ ಪಂಚಪಾಂಡವರು ಕೂತಿರ್ತಾರೆಯೋ ಆ ಸ್ಥಳದಲ್ಲಿ. ಇಲ್ಲಿ ಒಂದು ಮುಖ್ಯವಾದ ಪ್ರಮೇಯವನ್ನು ನೀವು ಗಮನಿಸಬೇಕು. ಇದಕ್ಕೆ ಅಂದ್ರೆ ಈ ಪ್ರಮೇಯವಾಗಿರ್ತಕ್ಕಂಥದ್ದು ತುಂಬಾ ಕಷ್ಟಪಟ್ಟು ದೇವರ ದಯದಿಂದ ಬರೆದಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಈಗ ಏನಂದ್ರೆ ಅವರಿಗೆ ಪಾಂಚಾಲ ನಗರದಲ್ಲಿರ್ತಕ್ಕಂಥ ದೃಪದರಾಜನಿಗೆ ಸೂರ್ಯನ ವರವಾಗಿರ್ತಕ್ಕಂಥದ್ದು ತಾನಿತ್ತು. ಆದರೆ ದುರ್ಯೋಧನನ ಇರ್ತಕ್ಕಂಥವ ಹೆಂಗಿದ್ದಾನಂತಂದ್ರೆ ಸೂರ್ಯನಕ್ಕಿಂತ ಮೇಲಿರ್ತಕ್ಕಂಥವ. ಸೂರ್ಯನ ಮೇಲೆ ರುದ್ರ ದೇವರವರೆಗೂ ಅವನು ಪ್ರವೇಶವಾಗಿರ್ತಕ್ಕಂಥದ್ದು ಉಂಟು. ಹಾಗೆಂತಂಬ ಕಾಲದಲ್ಲಿ ಈ ಪ್ರಕಾರವಾಗಿರ್ತಕ್ಕಂಥ ವರವ ಗರುಡ ಶೇಷ ರುದ್ರ ಇವರೆಲ್ಲ ದುರ್ಯೋಧನನ ಮುಂದೆ ಒಂದು ಮಾಡ್ಲಿಕ್ಕೆ ಬಿಡಿಲಾರದು. ಅವ ತಾನು ಜಯಿಸುವ. ಅದಕ್ಕೆ ನಿಮಗೆ ಈಕ್ವೇಶನ್ ಬೇಕು ಅಂದ್ರೆ ಇವ -100 ಅವರೆಲ್ಲ +80 +60 ಹಿಂಗಿರೋ ವೇಳೆ ರಿಸಲ್ಟ್ ನೆಗೆಟಿವ್ ತಾನು ಮುಗಿಯೋದು. ಆ ಪ್ರಕಾರವಾಗಿರೋ ವೇಳೆ ಸೂರ್ಯ ಎಷ್ಟೋ ಕೆಳಗಿರ್ತಕ್ಕಂಥವ ರುದ್ರದೇವರು ಗರುಡ ಇವ್ರಿಗಿಂತ ಅವರ ವರದಿಂದ ಈ ಪ್ರಕಾರವಾಗಿ ಓಡಿ ಬಂದರು ಅಂತಂದಲ್ಲ ಇದು ನ್ಯಾಯವಾ ಹಾಗೆ ಅಂತ ಕೇಳಿದ್ರೆ ಇದರಲ್ಲಿ 2 ಸಮಾಧಾನ. ಆಚಾರ್ಯರು 2 ಸಮಾಧಾನ ಚೆಂದಾಗಿ ನಾವು ನಿರ್ಣಯ ಗಮನಿಸ್ಬೇಕು. ಎದಕ್ಕೆ ಅಂತಂದ್ರೆ ಏದರಿಂದ ಇವರಿಗೆ ಹಿಂಗಾಯ್ತು ಅಂತಂದ್ರೆ ಸೂರ್ಯನ ವರವ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ತಾನೇ ಈ ಶ್ಲೋಕನ ಸ್ವಲ್ಪ ಜ್ಞಾಪಕ ಕೇಳ್ರಿ ಅಂತ ಹೇಳಿದೆ. ದೇವರ ದಯದಿಂದ ಇದೆಲ್ಲ ಆನ್ಸರ್ ಸಿಕ್ಕಿದ ಕಾರಣ ತಾನೇ ನಾ ಈ ಅಧ್ಯಾಯ ಬರುತ್ತೇನೆ. ನೀವು 60ನೇ ಶ್ಲೋಕ ನೋಡ್ರಿ. ಗರ್ವ ಏವ ಕುಮಾರಾಣ ಅನಿವಾರ್ಯೋ ದ್ವಿಜೋತ್ತಮ ಗಚ್ಚಂತ್ಯೇತೆ ಅಗ್ರತಃ ನ ಯೇಷಾಂ ವಸಗೋ ಧ್ರುವೋ ಭವೇತ್. ನ ಯೇಷಾಂ ಇವರೆಲ್ಲ ಆ ದೃಪದ ರಾಜನ ಇರ್ತಕ್ಕಂಥ ಅವನು ವಶವ ಇರ್ತಕ್ಕಂಥದ್ದು ಯೇಷಾಂ ಇವ್ರ ವಶದಿಂದ ಆಗೋದಿಲ್ಲ ಅಂತ ಹೇಳಿಲ್ಲ. ಆ ಭೀಮಸೇನ ದೇವರ ಮಾತಾ ಇರ್ತಕ್ಕಂಥದ್ದು 1000 ಮಡಂಗು ಸೂರ್ಯನ ವರದಕ್ಕಿಂತ ದೊಡ್ಡದು. ಆದ ಕಾರಣ ಆ ಮಾತು ಯಾವಾಗಲೂ ತಪ್ಪಾಗಲಾರದು. ಭೀಮಸೇನ ದೇವರು ಬಂದು ಇವ್ರು ಹೋಗಲಿ ಇವರು ಒಂದು ಜಯಿಸ್ಲಿಕ್ಕೆ ಮುಡಿಲಾರ್ದು ಓಡಿ ಬರ ಹೋಗ್ತಾರೆ ಇವರು ಬಂದು ದುರ್ಗರಾಜನ ಎರ್ಕೊಂಡು ಬರ ಹೋಗೋದಿಲ್ಲ ಅಂತ ಹೇಳಿರಲ್ಲ. ಈ ಮಾತು ಭೀಮಸೇನ ದೇವರು ಆಡಿರ್ತಕ್ಕಂಥ ಮಾತು ಸತ್ಯವಾಗಿರ್ತಕ್ಕಂಥ ಮಾತು. ಆದ ಕಾರಣ ಅದರ ಬಲದಿಂದ ತಾನೇ ಈ ಪಟ್ಟು ಇಟ್ಟಿರು ತಗೊಂಡ್ರು ಹೊರತಾಗಿ ಸೂರ್ಯನ ವರವಾಗಿರ್ತಕ್ಕಂಥದ್ದು
ಅಷ್ಟು ದೊಡ್ಡದಲ್ಲ ಅಂತ ಅದು ಒಂದು ಪಾಯಿಂಟ್. ಇನ್ನೊಂದೇನು ಅಂತಂದ್ರೆ ಇದೇ ಶ್ಲೋಕ ಇದೇ ಅಧ್ಯಾಯದಲ್ಲಿ ಹಿಂದೆ ಬರ ಹೋಗುತ್ತೆ. ಎಲ್ಲದಕ್ಕೂ ಮೇಲಿರ್ತಕ್ಕಂಥದ್ದು ಹರಿ ಇಚ್ಛಾ ಅಂತ ಅಂಬದು, ಡಿಸೈರ್ ಆಫ್ ಗಾಡ್ ಅಂತದ ನೋಡ್ರಿ. ನಾವ್ ಏನ್ ನೆನೆಸಿದ್ರು ಅದ್ರ ಪ್ರಕಾರ ನಡೀತು ಅಂತಂದ್ರೆ ದೇವರು ಹಂಗ ನೆನೆಸಿದ್ದಾನ ಅಂತ ಅರ್ಥ. ನಾವು ನೆನೆಸಿದಾಗ ನಡೀತು ಅಂತ ಅರ್ಥ ಅಲ್ಲ. ಆ ಡಿಸೈರ್ ಆಫ್ ಗಾಡ್ ಎದಕ್ಕೆ ಅಂದ್ರೆ ಕೃಷ್ಣ ಪರಮಾತ್ಮನ ಒಂದು ಡಿಸೈರ್, ಒಂದು ಇಚ್ಛಾ ಏನು ಅಂತಂದ್ರೆ ಈ ಕೌರವರ ಇರ್ತಕ್ಕಂಥವ್ರು ಅವ್ರಿಗಿಂತ ಕಡಿಮೆ ಆಗಿರ್ತಕ್ಕಂಥವ್ರಿಂದ ಸೋಲ್ತಾ ಇರ್ಬೇಕು ಅಂತಿರುವ ಪ್ರಯುಕ್ತ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತಾನೆ. ಇದಕ್ಕೆ ಅಂತಂದ್ರೆ ದ್ರೌಪದಿ ಆಗಿರ್ತಕ್ಕಂಥ ಅವಳನ್ನ ಬಂದು ವನವಾಸದಲ್ಲಿರೋ ವೇಳೆ ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ದುರ್ಯೋಧನ ಬರೋ ವೇಳೆ ಆಗ ಬಂದು ಚಿತ್ರಸೇನ ಅಂತ ಒಂದು ಗಂಧರ್ವನ ಇರ್ತಕ್ಕಂಥವ ಜಯಿಸಿದ ದುರ್ಯೋಧನ. ಗಂಧರ್ವ ಎಲ್ಲಿದ್ದಾನ, ದುರ್ಯೋಧನ ಎಲ್ಲಿದ್ದಾನ? ದೊಡ್ಡ ದೊಡ್ಡ ದೇವತೆಗಳನ್ನೇ ಜಯಿಸ್ತಕ್ಕಂಥವ. ಗಂಧರ್ವರು ಅಂತಂಬ ಕ್ಲಾಸೆ ದೇವತೆಗಿಂತ ಕಡಿಮೆ. ಯಾಕೆಂತಂದ್ರೆ ಇಲ್ಲಿ ಪರಮಾತ್ಮನ ಇಚ್ಛಾಯ ಇರ್ತಕ್ಕಂಥದ್ದಿತ್ತು. ಆದ ಕಾರಣ ಇದೆರಡು ಮುಖ್ಯವಾಗಿರ್ತಕ್ಕಂಥ ಕಾರಣ. ಆದ ಕಾರಣ ಏನಂದ್ರೆ ಅವರೆಲ್ಲ ಓಡಿ ಬಂದರು ಅಂತ ಈ ಶ್ಲೋಕ ಇರ್ತಕ್ಕಂಥದ್ದು ಜ್ಞಾಪಕ ಇಟ್ಟಳ್ರಿ. ಇದಕ್ಕಂದ್ರೆ ಈ ಶ್ಲೋಕನ ಟೆಂಟಾಗಿ ಹೋದ್ರೆ ಇದ್ರೆ ನ ಯೇಷಾಂ ವಶಗೋ ದೃಪದೋ ಭವೇತ್, ಇವ್ರ ವಶದಲ್ಲಿ ದೃಪದನ ಇರ್ತಕ್ಕಂಥವ ಸಿಕ್ಕೋದಿಲ್ಲ ಅಂತ ಹೇಳಿರ್ತಕ್ಕಂಥ ಭೀಮಸೇನ ದೇವರು ಅದು ಬಲ ಅದು ನಡೆದೇ ತೀರದು. ಅದು ಬಂದು ಸೂರ್ಯನ ವರವ ಇರ್ತಕ್ಕಂಥದ್ದು ದೃಪದಿನಿಗೆ ಇರ್ತಕ್ಕಂಥದ್ರಿಗಿಂತ ಕೋಟಿ ಮಡಂಗು ದೊಡ್ಡದಾಗಿರ್ತಕ್ಕಂಥದ್ದು. ಯಾವ ಕಾಲದಲ್ಲೂ ಭೀಮಸೇನ ದೇವರು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾಲಾರದು. ಆದ ಕಾರಣ ಎಲ್ಲ ಪೆಟ್ಟು ತಿಂದು ಓಡಿ ಬಂದರು. ಆಗ ದುರ್ಯೋಧನ ಇರ್ತಕ್ಕಂಥವ ಇಂಥವರು ಓಡಿ ಬರೋದು ನೋಡಿ ಭೀಮಸೇನ ದೇವರ ಇರ್ತಕ್ಕಂಥವ್ರು ಹೇಳಿದ್ರು, ತಾನೇ ಪ್ರಭಜ್ಞಾನೇ ಸಮಾಲೋಕ್ಯ ಭೀಮಃ ಪ್ರಹಸಿತಾಂ ನರಃ ಆರುರೋಹ ರಥಂಬೀರಃ ಪುರಃ ಆತ ಸರಾಸನ. ಆಗ ಬಂದು ಭೀಮಸೇನ ದೇವರು ಹೇಳಿದ್ರು, ನಾವೀಗ ಹೋಗ್ತಾರೆ ಅಂತಂಬುದಾಗಿ ಹೇಳಿ ಅವರು ಬಂದು ಅಲ್ಲಿಂದ ಹೊರಟು ದುರ್ಪದರಾಜನ್ ಕೂಡ ಜಗಳಾಡಿ ಅವನ್ನ ಕರ್ಕೊಂಡು ಬರ್ಬೇಕು ಎಂಬುದಕ್ಕೋಸ್ಕರವಾಗಿ ಅಲ್ಲಿಂದ ಹೊರಟರು. ಅವರು ಒಂದು ರಥದಲ್ಲಿ ಹತ್ತಿಟ್ರು. ರಥದಲ್ಲಿ ಹತ್ತಿದ ಮೇಲೆ ತಮ್ ಅನ್ವಯಾತ್ ಇಂದ್ರ ಸುತಃ, ಇದರಲ್ಲಿ ಶಾಸ್ತ್ರ ವಿಷಯ ಹೇಳ್ತಾನೆ. ತಮ್ ಅನ್ವಯಾತ್ ಇಂದ್ರ ಸುತಃ, ಇಂದ್ರ ಸುತಃ ಅಂದ್ರೆ ಅರ್ಜುನ ಇರ್ತಕ್ಕಂಥವ, ಅನ್ವಯಾತ್ ಅಂದ್ರೆ ಫಾಲೋಡ್ ಅಂತ ಅರ್ಥ. ಆ ಭೀಮಸೇನ ಫಾಲೋ ಮಾಡಿ ಯಯೌ ತಸ್ಯೈವ ಚಕ್ರಯೋಹೋ. ಆದ ಕಾರಣ ಭೀಮಸೇನ ದೇವರು ಒಂದು ರಥದಲ್ಲಿ ಹತ್ತಿಂದು ಪಾಂಚಾಲ ನಗರ ಒಳಗೆ ಹೋಗೋ ವೇಳೆ ಅರ್ಜುನನ ಇರ್ತಕ್ಕಂಥವನು ಒಂದು ನಗರವನ್ನ ಒಂದು ಅವರನ್ನ ಫಾಲೋ ಮಾಡಿಕೊಂಡು ಅವು ಹೋದ. ಹಂಗಂತಂಬದಲ್ಲಿ ನಾವು ತಿಳ್ಕೊಬೇಕಾದ್ದು ಶಾಸ್ತ್ರ ವಿಷಯ ಬಂದು ಏನು ಅಂತಂದ್ರೆ ಏನ್ ಆಚಾರ್ಯರು ಹೇಳ್ತಾರೆಯೋ ಅದನ್ನ ಅನುಸರಿಸಿದ್ದು ಅವ್ರ ಹಿಂದೆ ಹೋಗ್ತಾ ಇದ್ರು ಟೀಕಾಕೃತ್ಪಾದರು ಅಂತ ಅರ್ಥ. ಇದಕ್ಕಂದ್ರೆ ಭೀಮಸೇನ ದೇವರೇ ತಾನು ಮಧ್ವಾಚಾರ್ಯರು, ಈ ಅರ್ಜುನನೇ ತಾನು ಟೀಕಾಕೃತ್ಪಾದರು. ಅಲ್ಲಿ ಅನ್ವಯ ಅಂತ ಒಂದು ಪದ ಹಾಕಿದ್ದಾರೆ ನೋಡ್ರಿ, ಇದು ಡೆಲಿಬ್ರೇಟ್ ಹಾಕಿದ್ದಾರೆ. ಫಾಲೋಡ್ ಎಂಬುದಕ್ಕೆ ಎಷ್ಟೋ ಬರ ಇದೆ, ಪದಗಳಿದೆ. ಅನ್ವಯ ಅಂತ ಹಾಕಿರುತ್ತಂದ್ರೆ ಅನ್ವಯ ಅಂತಂದ್ರೆ ಒಂದು ತತ್ವ ಸಮನ್ವಯ ಅಂತ ಒಬ್ಬ ಸೂತ್ರ, ಉಪಕ್ರಮ ಉಪಸಮ ಆರೋಗ್ಯ ಅಪೂರ್ವ ಫಲಂ ಅರ್ಥವಾದ ಉಪಪ್ರತಿಷ್ಠಾ ಲಿಂಗಂ ತಾತ್ಪರ್ಯ ನಿನ್ನೆ ಅಂತ ಹೇಳಿ ಆಚಾರ್ಯರ ಮಾತಾ ಇರ್ತಕ್ಕಂಥದ್ದಲ್ಲಿ ಈ ತಾತ್ಪರ್ಯ ಲಿಂಗಗಳಾಗಿರ್ತಕ್ಕಂಥದ್ದು ಪೂರ ಇದೆ ಅಂತ ಟೀಕಾಕೃತ್ಪಾದರು ತೋರಿಸಿದ್ದಾರೆ ಎಂಬುದನ್ನ ಈಗ ಇಲ್ಲಿ ನಾವು ನೆನಪಲ್ಲಿ ತಗೊಂಡ್ ಬಂದು ಈ ಶ್ಲೋಕ ಹೋದ್ರೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಆಗ ಈಗ ಭೀಮಸೇನ ದೇವರು ಈ ಪ್ರಕಾರವಾಗಿ ಒಳಗೆ ಬರ್ತಕ್ಕಂಥದ್ದನ್ನು ಆಯಾಂತಂ ಅಗ್ರತೋ ದೃಷ್ಟ ಭೀಮ ಮಾತ ಸರಾಸರನ್ನೇ ದುರ್ದುರುಹು ಸರ್ವಂ ಪಾಂಚಾಲಾಹ ವಿಭೀಷು ಪುರಮೇವಚ. ಈ ಭೀಮಸೇನ ದೇವರು ಈ ಪ್ರಕಾರವಾಗಿ ಬರ್ತಕ್ಕಂಥದ್ದು ನೋಡೋಣ. ಆ ಪಾಂಚಾಲ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ನಡಿಗೆ ಹೋಗಿ ಅವರವರು ಓಡಿ ಹೋಗಿ ಮನೇಲಿ ಕೂತ್ಕೊಂಡು ಬಿಟ್ರು, ಒಬ್ರು ಯುದ್ಧಕ್ಕೆ ಬಿಡಲ್ಲ. ಆಗ ದೃಪದಷ್ಟು ಏನ್ ಮಾಡಿದ ಅಂತಂದ್ರೆ ದುರ್ಗರಾಜನ ಇರ್ತಕ್ಕಂಥವ ತನ್ನ ಮಕ್ಕಳ ಇರ್ತಕ್ಕಂಥದ್ದನ್ನ ಕರ್ಕೊಂಡು ಮತ್ತು ಆ ಆರ್ಮಿ ಇರ್ತಕ್ಕಂಥದ್ದು ಸೈನ್ಯನ ಕರ್ಕೊಂಡು ಜಗಳಕ್ಕೆ ಇರ್ತಕ್ಕಂಥದ್ದು ಬಂದ. ಹಾಗೆಂತ ಹೇಳವೇಳೆ ಒಂದೆರಡು ಶ್ಲೋಕದಲ್ಲಿ 2-3 ಶ್ಲೋಕದಲ್ಲಿ ಆ ಮಕ್ಕಳ ಇರ್ತಕ್ಕಂಥವ್ರು ಯಾರು ಸ್ವಭಾವದಲ್ಲಿ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಅಂದ್ರೆ ನೀವು ಭಗವದ್ಗೀತಾ ನೋಡಿರ್ತೀರಿ, ಯುಧಾ ಮನುಷ್ಯ ವಿಕ್ರಾಂತ ಉತ್ತಮ ಜಾಸ್ತಿ ವೀರ್ಯ ಅಂತ ನೋಡಿರಲ್ಲ. ಆ ಉತ್ತಮ ಯುಧಾಮನ್ಯು ಇವರೆಲ್ಲ ದುರ್ಗರಾಜನ ಮಕ್ಕಳ ಇರ್ತಕ್ಕಂಥವ್ರು. ಅವರೆಲ್ಲ ಯಾರು ಅಂತಂದ್ರೆ ಈ ದದ್ರು ಮತ್ತು ಅರಿಯಮ ಎಂಬುದಾಗಿರ್ತಕ್ಕಂಥವ್ರು. ಅವರೇ ಯುಧಾಮನ್ಯು ಯುಧಮಚ ಎಂಬುದಾಗಿರ್ತಕ್ಕಂಥವ್ರು. ತುಂಬಾ ಬ್ರೇವ್, ತುಂಬಾ ಧೈರ್ಯಶಾಲಿಯಾಗಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥವ್ರು. ಅವರು ಬಂದು ಗಾರ್ಡಿಯನ್ ಯಾರೇ ಅಂದ್ರೆ ದ್ರುಪದ ರಾಜನ ಇರ್ತಕ್ಕಂಥವನಿಗೆ ಗಾರ್ಡಿಯನ್ ಆಗಿ ಅವನ ತಂದೆಯನ್ನು ಒಂದು ಮಾಡ್ಬೇಕು ಮಾಡ್ಕೊಡುದು ಅಂತ ಹೇಳಿ ಅವರು ಕೂಡ ಬಂದರು. ಅಷ್ಟು ಮಾತ್ರ ಅಲ್ಲ,
ಇನ್ನು ಚಿತ್ರಸೇನ ಎಂಬುದಾಗಿರ್ತಕ್ಕಂಥ ಗಂಧರ್ವ, ಅವ ಬಂದು ಸೂರ್ಯನ ಆವೇಶ ಇರ್ತಕ್ಕಂಥ ಮಿತ್ರ ಎಂಬ ಸೂರ್ಯನ ಆವೇಶ ಇರ್ತಕ್ಕಂಥವ. ಅವನು ಸತ್ಯಾಧಿರಾಜ ಎಂಬುದಾಗಿರ್ತಕ್ಕಂಥ ಹೆಸರಿಂದ ದ್ರುಪದರಾಜನ ಹುಟ್ಟಿರ್ತಕ್ಕಂಥ ಮಕ್ಕಳು. ಸಹ ಮಿತ್ರಾಂಶಯುತ ವೀರ ಚಿತ್ರಸೇನ ಮಹಾರಥ ಇವರೆಲ್ಲ ಬಂದು ದ್ರುಪದರಾಜನಿಗೆ ಬಂದು ಉಪಕಾರ ಮಾಡ್ತಾಗಿ ಬಂದು ಈಗ ಪಾಂಡವರು ಜಗಳಕ್ಕೆ ಬಂದರು. ಮತ್ತು ಇಷ್ಟು ಮಾತ್ರ ಅಲ್ಲ, ಜನಮೇ ಜಯರಾಜ ಪರೀಕ್ಷಿತ್ ಮಹಾರಾಜ ಮಗ ಅಲ್ಲ, ಇದು ಜನಮೇಜಯ ಅಂತ ಹೇಳ್ತಕ್ಕಂಥವ. ಆ ಜನಮೇಜಯನ ಇರ್ತಕ್ಕಂಥವ ಅವನು ದುಬ್ರಾಜನ್ ಮಕ್ಕಳ ಇರ್ತಕ್ಕಂಥವ. ಅವ ಒಂದು ಗಂಧರ್ವ. ಮೊದಲು ಇದೆಲ್ಲ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟ ಕಾರಣ ಧೈರ್ಯ ಹೇಳ್ತಾನೆ. ಅವ ಚಿತ್ರರಥ ಎಂಬ ಗಂಧರ್ವ ಇರ್ತಕ್ಕಂಥವ. ಅವನಿಗೆ ಸೂರ್ಯನ ಆವೇಶ ಇರ್ತಕ್ಕಂಥದ್ದು. ತ್ವಷ್ಟ ಎಂಬ ಸೂರ್ಯನ ಆವೇಶ ಇರ್ತಕ್ಕಂಥವ ಅವನು ಬಂದ. ಆಮೇಲೆ ಶಿಖಂಡಿಯ ಇರ್ತಕ್ಕಂಥವನು ಬಂದ. ಈ ಪ್ರಕಾರವಾಗಿ ಎಲ್ಲಾರು ಬಂದರು. ಆಗ ಭೀಮಸೇನ ದೇವರ ಇರ್ತಕ್ಕಂಥವರು ತಾವುಬೌ ವಿರತೌ ಕೃತ್ವ ವಿಚಾಪೌಚ ವಿಮರ್ಗವು ಅವರೆಲ್ಲ ರಥವ ಇರ್ತಕ್ಕಂಥದ್ದನ್ನು ಅವರು ಭೀಮಸೇನ ದೇವರ ಇರ್ತಕ್ಕಂಥವರು ನಾಶ ಮಾಡಿ, ಅದೇ ಪ್ರಕಾರವಾಗಿ ಆ ದುರ್ಗದರಾಜನ ಇರ್ತಕ್ಕಂಥವನು ಸೈನ್ಯವ ಇರ್ತಕ್ಕಂಥದ್ದನ್ನು ನಾಶ ಮಾಡಿ, ಅದೇ ಚಾರಿಯಟ್, ಎಲಿಫೆಂಟ್ಸು, ಆನೆ ಇತ್ಯಾದಿಗಳನ್ನ ನಾಶ ಮಾಡಿರು ಎಂಬುದಾಗಿ ಈ ದುರ್ಗದರಾಜನ ಮಕ್ಕಳ ಇರ್ತಕ್ಕಂಥವರಿಗೆ ಒಂದು ಚಾರ್ಟ್ ಆಗಿದ್ದ ಬುಕ್ಕಿಲ್ ನೋಡುವುದು. ಯುಧಾಮನ್ಯು ಎಂಬವ ಗಂಧರ್ವ ವಿಶ್ವಾಸು ಎಂಬವ ಆದೇಶ ದದ್ರು ಎಂಬುದಾಗಿರ್ತಕ್ಕಂಥದ್ದು. ಉತ್ತಮೋಜ ಎಂಬುದು ಗಂಧರ್ವ ಪರಾವಶು ಎಂಬುದಾಗಿರ್ತಕ್ಕಂಥವ. ಆವೇಶ ಅರ್ಯಮ ಎಂಬ ಸೂರ್ಯನ ಆವೇಶ. ಸತ್ಯಜಿತ್ ಎಂಬುದು ಗಂಧರ್ವ ಚಿತ್ರಸೇನ. ಆವೇಶ ಮಿತ್ರ ಎಂಬುದಾಗಿರ್ತಕ್ಕಂಥ ಸೂರ್ಯ. ಜನಮೇಜಯ ಎಂಬುದವ ಗಂಧರ್ವ ಚಿತ್ರರಥ, ಅವನ ಆವೇಶ ದ್ರಷ್ಟ ಎಂಬುದಾಗಿರ್ತಕ್ಕಂಥದ್ದು. ಇವರೆಲ್ಲ ಬಂದ್ರು. ಈ ಉದಾಮನ್ನು ಉತ್ತಮ ಹಾಗೆ ಬಾಣಗಳಾಗಿರ್ತಕ್ಕಂಥದ್ದು ಮಳೆಯನ್ನು ಸುರಿಸಿದಾಗಿ ಭೀಮಸೇನ ದೇವರು ಜಗಳಕ್ಕೆ ಬಂದ್ರು. ಆಗ ಹಸ್ತಪ್ರಾಪ್ತ ಇಲ್ಲಿ ಗಮನಿಸ್ರಿ, ಇದು ಮೊದಲು ಹೇಳಿರ್ತಕ್ಕಂಥದ್ದು ಒಂದು ಡೈಮಂಡ್. ಇದು ಎರಡನೇ ಡೈಮಂಡ್ ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಹಸ್ತಪ್ರಾಪ್ತಂ ಚ ಪಾಂಚಾಲಂ ನ ಅಗ್ರಹೀತ್ ಸಹ ವೃಕೋದರ ಗುರುವರ್ತ ಅರ್ಜುನಸ್ಯ ಉರ್ಮಿ ಪ್ರತಿಜ್ಞಾಂ ಕರ್ತು ಮುಚ್ಯತಾಂ. ಆಗ ಹಸ್ತಪ್ರಾಪ್ತ ಅಂದ್ರೆ ಅವ ಬಂದು ದ್ರುಪದರಾಜನ ಇರ್ತಕ್ಕಂಥ ಭೀಮಸೇನ ದೇವರ ಕೈಲಿ ಸಿಕ್ಕಿಂದಾಯ್ತು. ಆಗ ಅವನ ಬಿಡದಂಗೆ ಅರ್ಜುನನ ಕೊಯ್ಯಿ, ಅರ್ಜುನ ನೀ ಹಿಡಕೋ ಎಂಬುದಾಗಿ ಕೊಟ್ಟು ನೀ ತಗೊಂಡೋಗಿ ಹಾಕಲಿ ಅರ್ಜುನ ಗುರು ಕಾಣಿಕೆಯಾಗಿ ಎಂಬುದಾಗಿ ಹೇಳಿ ಅರ್ಜುನನ ಮೇಲಿರ್ತಕ್ಕಂಥ ಒಂದು ಅಂಕಲಾಪಿಂದ, ಅರ್ಜುನನ ಮೇಲಿರ್ತಕ್ಕಂಥ ಒಂದು ವಾತ್ಸಲ್ಯದಿಂದ ತನಗೆ ಬೇಡ ಕೀರ್ತಿ, ಅವರಿಗೆ ಕೀರ್ತಿಯಾಗಿರ್ತಕ್ಕಂಥದ್ದು ಬರ್ಲಿ ಎಂಬುದಾಗಿ ಹೇಳು. ಇಲ್ಲಿ ಗಮನಿಸ್ಬೇಕಾದ ಏನಂದ್ರೆ ಬಂದು ವೈರಾಗ್ಯದಲ್ಲಿ ಭಾವ ವೈರಾಗ್ಯ, ಅಭಾವ ವೈರಾಗ್ಯ ಅಂತ ಎರಡು ಕಾನ್ಸೆಪ್ಟ್. ಭಾವ ವೈರಾಗ್ಯ ಅಂದ್ರೆ ನಮಗೆ ಶಕ್ತಿ ಇದ್ದು ಮಾಡ್ತಕ್ಕಂಥ ವೇಳೆ ಬಿಟ್ಟು ಇನ್ನೊಬ್ಬರಿಗೆ ಬಿಟ್ಟು ಕೊಡತ್ತ ಭಾವ ವೈರಾಗ್ಯ. ಅಭಾವ ವೈರಾಗ್ಯ ಅಂದ್ರೆ ಇಲ್ಲಂಗಿರ್ತ ನೋಡಿ, ಐ ಡೋಂಟ್ ವಾಂಟ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಂದ್ರೆ ಇಲ್ಲಿ ಒಂದು ಮುನ್ಸಿಪಲ್ ಎಲೆಕ್ಷನ್ ನಿಂತ್ರೆ ಕೂಡ ನನ್ನಿಂದ ಜಯಿಸ್ಲಕ್ ಬಿಡಲಾರ್ದು. ಹಂಗಿರೋ ವೇಳೆ ನಾನು ಬಂದು ಪ್ರೈಮ್ ಮಿನಿಸ್ಟರ್ ಆಗಬೇಡ ಅಂತ ಹೇಳ್ತಕ್ಕಂಥದ್ದು ಅದು ಅಭಾವ ವೈರಾಗ್ಯ ಉಪಯೋಗ ಇಲ್ಲ. ಇಲ್ಲಿ ಭಾವ ವೈರಾಗ್ಯ ಹೆಂಗೆ ಅಂತಂದ್ರೆ ದುರ್ಗದರಾಜನ ಇರ್ತಕ್ಕಂಥ ಭೀಮಸೇನ ದೇವ್ರ ಕೈಲಿ ಒಂದು ಸೆಕೆಂಡ್ಲಿ ಸಿಕ್ಕಿದ್ದ ಅಂದ್ರೆ ಆ ವೇಳೆ ಬೇಡ ಅಂತ ಹೇಳಿ ಅರ್ಜುನನ ಕೊಡ್ತಕ್ಕಂಥದ್ದು. ಅವರಿಂದ ಕೆಪಾಸಿಟಿ ಇದ್ದು ಮಾಡ್ಲಕ್ಕೆ ಬಿಡದಿದ್ರು ಕೂಡ ಅದ್ರ ಮುಡಿನಾಗೂ ಸ್ಯಾಕ್ರಿಫೈಸ್ ಮಾಡಿ ಕೊಡ್ತಕ್ಕಂಥದ್ದಕ್ಕೆ ಭಾವ ವೈರಾಗ್ಯ ಅಂತ ಹೆಸರು. ಈ ಸ್ಥಳದಲ್ಲಿ ಒಂದು ವಿಷಯನ ದಯಮಾಡಿ ನೀವು ಗಮನಿಸ್ಬೇಕು. ಇದಕ್ಕೆಂದ್ರೆ ಈ ಶ್ಲೋಕನ ನಾನು ಒಂದು ಏಕಾದಶಿ ದಿನ ಮಂತ್ರಾಲಯದಿಂದ ತಿರುಗಿ ಬರೋ ವೇಳೆ ರೈಲ್ಲಿ ಒಂದು 10 ಜನ ಮಾಂದೂರು ಬಂದರು. ಅವ್ರೇನಾರು ಹೇಳ್ರಿ ವೇಳೆ ಇದು ಹೇಳಿದೆ. ಏನ್ ಹೇಳಿದೆ ಅಂದ್ರೆ ಇದರಲ್ಲಿ ಹಸ್ತಪ್ರಾಪ್ತ ಪಾಂಚಾಲಂ ನ ಅಗ್ರಹೀತ್ ಸಹ ವೃಕೋದರ ಗುರುವರ್ತನ ಅರ್ಜುನಸ್ಯ ಗುರುವೀಂ ಪ್ರತಿಜ್ಞಾಂ ಕರ್ತು ಇದ್ರ ಅಪ್ರತಾಂ ಇದೆಲ್ಲ ಆದ ಕಾರಣ ಅರ್ಜುನನಿಗೆ ಕೀರ್ತಿ ಬರ್ಲಿ, ನಮಗೆ ಈ ಕೀರ್ತಿ ಬೇಡ ಎಂಬುದಾಗಿ ಕೊಟ್ರು ಅಂತ ಹೇಳ್ತಕ್ಕಂಥದ್ದು ಕರೆಕ್ಟ್. ಅದು ಒಂದು ಎಕ್ಸ್ಪ್ಲನೇಷನ್. ಅದಕ್ಕೆ ಮೇಲಿರ್ತಕ್ಕಂಥ ಸಮಾಧಾನ ಅದು ನೀವು ಗಮನಿಸ್ಬೇಕೇನಂದ್ರೆ ಇವರು ತಗೊಂಡು ಹೇಗಿರೆ ದ್ರೋಣಾಚಾರ್ಯರನ್ನ ಗುರುಗಳು ಅಂತ ಒಪ್ಪಟ್ಟಂಗಾಗತ್ತು. ಅವರಿಗೆ ಗುರುಗಳು ನಾರಾಯಣ ತಾನೆ. ಈಗ ಗುರುದಕ್ಷಿಣೆ ತಂದು ಕಾಲಿ ಹಾಕು ಅಂತ ಹೇಳ್ತಾರಲ್ಲ, ಇವ್ರ ಹಸ್ತಪ್ರಾಪ್ತ ಇವ್ರು ಹಿಡ್ಕೊಂಡು ಹೋಗಿ ತಗೊಂಡೋಗಿ ಭೀಮಸೇನ ದೇವರು ಹಾಗಿದ್ರು ಅಂದ್ರೆ ನೀವು ದ್ರೋಣಾಚಾರ್ಯರನ್ನ ಗುರುಗಳು ಅಂತ ಒಪ್ಪಟ್ಟಂಗಾಗೋದು.
ಗುರುಣಾಂ ಪ್ರಭುಃ ಶಾಸ್ತ್ರಾಣಾಂ ಬಾದರಾಯಣಃ ಯಥಶ್ವೇತಮಾನಂ ಅಜಾದಿಭ್ಯಸ್ತದತ್ತ ಅಂತ ನಂಗೆ ಗುರುವಾಗಿರ್ತಕ್ಕಂಥವ ಸಾಕ್ಷಾತ್ ಶ್ರೀಮನ್ ನಾರಾಯಣ ಎಂಬುದಾಗಿರ್ತಕ್ಕಂಥದ್ದಕ್ಕೋಸ್ಕರ ಅರ್ಜುನನ ಬಂದು ಬಿಟ್ರು ಅಂತ ಹೇಳ್ತಕ್ಕಂಥದ್ದು ಒಳಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ಪ್ರಮೇಯವಾಗಿರ್ತಕ್ಕಂಥದ್ದು. ಈ ಈ ಪ್ರಕಾರವಾಗಿ ಇನ್ನೊಬ್ಬರಿಗೂ ಕೀರ್ತಿ ಬರಲಿ ಎಂಬುದಾಗಿ ಮಾಡ್ತಕ್ಕಂಥದ್ದು ಈ ಭೀಮಸೇನ ದೇವರ ಗುಣ. ಇದೇ ಪ್ರಕಾರವಾಗಿ ಹನುಮಂತ ದೇವರ ಗುಣ. ಒಂದು ನಿಮಿಷ ನೀವು ಯೋಚನೆ ಮಾಡಿ ನೋಡ್ರಿ. ಇದ್ರೆ ಸುಂದರಕಾಂಡ ರಾಮಾಯಣದಲ್ಲಿ ದಕ್ಷಿಣ ಸಮುದ್ರದಲ್ಲಿ ಬಂದು ಅಲ್ಲಿಂದ ಹೊರಟು ಲಂಕಾವಿಗೆ ಹೋಗಿ ಅಕ್ಷಕುಮಾರನ ಇರ್ತಕ್ಕಂಥ ಸಂಹಾರ ಮಾಡಿ ಅದು ಅನೇಕ ಲಂಕಾವ ಇರ್ತಕ್ಕಂಥದ್ದನ್ನ ಬಂದು ಬೆಂಕಿಗೆ ಇರೆಯಾಗಿ ಮಾಡಿ ಎಲ್ಲ ಲಕ್ಷ್ಮಿ ಸೀತಾದೇವಿ ಆಕೃತಿಯಿಂದ ಆ ಇದು ತಗೊಂಡು ಬಂದು ಸಂಪ್ರಾಪ್ಯ ಸರ್ವಕ ಬೀವೆ ಚೂಡಾಮಣಿಯನ್ನ ತಗೊಂಡ್ ಬಂದ್ರು. ತಗೊಂಡ್ ಬಂದು ಅವ್ರೇನು ಅಂದ್ರೆ ಅಲ್ಲಿಂದ ದುಮ್ಮಿಗೆ ದಕ್ಷಿಣ ಸಮುದ್ರಕ್ಕೆ ಬಂದು ದುಮ್ಮಿಗಿರು ದುಮ್ಮಿಗೋಣ ಈ ಅಲ್ಲಿರ್ತಕ್ಕಂಥ ಕಪಿಗಳೆಲ್ಲಪ್ಪ ನಮಗೆ ಉಸಿರು ಬಂತು ಎಂಬುದಾಗಿ ಹೇಳಿರು. ಆಗ ಅವ್ರು ನೇರ ರಾಮದೇವರದಲ್ಲಿ ಹೋಗಲ್ಲ. ಈ ಶ್ಲೋಕ ನೀವು ಮರ್ತೇ ಹೋಗ್ಬಿಡ್ರಿ. ಏನಕ್ಕೆ ಅಂದ್ರೆ ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿ ವೀರೈಸಬೇಕ. ಎಲ್ಲಾ ಕಪಿಗಳನ್ನು ಕರ್ಕೊಂಡು ರಾಮದೇವರ ಹತ್ರ ಹೋದ್ರು. ಒಂದು ಕಪಿ ಕೂಡ ಲಂಕಾಗೆ ಬರಲ. ಆಗ ಇವರೊಬ್ಬರೇ ತಾನೇ ಸಮುದ್ರ ದಾಟಿ ಹೋದ್ರು. ಅವರಿಗೆಲ್ಲ ಕೀರ್ತಿ ಬರಲಿ ಅಂತ. ಅದೇ ಪ್ರಕಾರವಾಗಿ ಇಲ್ಲಿ ಭೀಮಸೇನ ದೇವರು ಹಸ್ತಪ್ರಾಪ್ತ ಕೈಯಲ್ಲಿ ಸಿಕ್ಕಿರ್ತಕ್ಕಂಥ ಪಾಂಚಾಲ ರಾಜನ ಇರ್ತಕ್ಕಂಥವನ್ನ ಅರ್ಜುನಂತಲೇ ಕೊಟ್ಟು ಅವನಂತಲೇ ಹಾಕಿರು ಎಂಬುದಾಗಿ ಇರ್ತಕ್ಕಂಥ ತಿಳ್ಕೊಬೇಕು. ಅದಕ್ಕೆ ಒಳಗೆ ಇನ್ನೊಂದು ಮುಖ್ಯವಾದ ಶಾಸ್ತ್ರೋಕ್ತ ಕಾರಣವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇವರು ತಗೊಂಡು ಹೇಗಿರುದ್ರೆ ಇಂಡೈರೆಕ್ಟ್ ದ್ರೋಣಾಚಾರ್ಯನ ಗುರುಗಳು ಎಂಬುದಾಗಿ ಒಪ್ಪಂದಂಗಾಗೋದು. ಭೀಮಸೇನ ದೇವರೇ ಗುರುಗಳಿಗೆ ಸಾಕ್ಷಾತ್ ಪರಮಾತ್ಮನೇ ಹೊರತಾಗಿ ಬೇರೆ ಯಾರು ಅಲ್ಲ ಅಂಬದು ಇನ್ನೊಂದು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಇನ್ನೊಂದು ಕಾರಣ. ಆಗ ಏನಾಯ್ತು ಅಂತಂದ್ರೆ ಈ ಕರ್ಣನ ಇರ್ತಕ್ಕಂಥ ಬಂದು ತುಂಬಾ ಅರ್ಜುನನ್ಗಿಂತ ತುಂಬಾ ಮೇಲೆ ನೆನೆಸಿದ್ದ. ಅದಕ್ಕೋಸ್ಕರ ಭೀಮಸೇನ ದೇವರು ಏನ್ ಮಾಡಿರಂದ್ರೆ ಅರ್ಜುನನ್ ಕೈಯಲ್ಲಿ ಕೊಟ್ಟದ್ದು ಕಾರಣ ಏನಂದ್ರೆ ನೋಡು ಕರ್ಣ ನಿನ್ನಿಂದ ಹಿಡಿಲಕ್ ಬಿಡಿಲ್ಲ, ಅರ್ಜುನ ಹಿಡ್ಕೊಂಡ್ ಬಂದಿದ್ದಾನ ಎಂಬುದನ್ನು ತೋರ್ಸಲಿಕ್ಕೋಸ್ಕರವಾಗಿ ಕೊಟ್ರು ಅಂತಂಬದು ಮೂರನೇ ಕಾರಣ. ಅರ್ಜುನ ಇರ್ತಕ್ಕಂಥ ಒಡತಿಯ ಹಾರಿ ಹೋಗಿ ಅವ ಏನ್ ಮಾಡಿದ ಅಂದ್ರೆ ಅನೇಕ ಬಾಣಗಳಾಗಿರ್ತಕ್ಕಂಥದ್ದು ಹಾಕಿ ಒಂದು ಸಿಂಹವಾಗಿರ್ತಕ್ಕಂಥದ್ದು ಹೆಂಗ್ ಒಂದು ಡೀರ್ ಒಂದು ಮಾನಿನ ಹಿಡಿಯೋದು ಆ ಪ್ರಕಾರವಾಗಿ ದುರ್ಗದರಾಜನ ಇರ್ತಕ್ಕಂಥವನ್ನ ಹಿಡಿದು ಅವನ 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 ಅರ್ಜುನನ ಇರ್ತಕ್ಕಂಥವನ್ನ ಸುತ್ತಿ ಮತ್ತು ದುರ್ಗದರಾಜನ ಆರ್ಮಿಯ ಇರ್ತಕ್ಕಂಥದ್ದಿತ್ತು. ಆಗ ಭೀಮಸೇನ ದೇವರ ಇರ್ತಕ್ಕಂಥವ್ರು ಅನೇಕ ಬಾಣಗಳಾಗಿರ್ತಕ್ಕಂಥದ್ರಿಂದ ಅದನ್ನೆಲ್ಲ ದೂರ ಹಾಕಿ ಏನ್ ಮಾಡಿದಂದ್ರೆ ಭೀಮಂ ಪುನಃ ಸೈನ್ಯಂ ಅರ್ಜುನ ಪ್ರಾಹ ಭಗವಾನ್ ಎಂಬುದಾಗಿ ಮಾಡಿ ಅರ್ಜುನನ ಇರ್ತಕ್ಕಂಥ ಹೊಳೆಗೆ ಮಾಡಿದ. ಇದಕ್ಕೆ ಆಮೇಲೆ ಮೂರನೇ ಡೈಮಂಡ್ ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಈಗ ಅರ್ಜುನನ ಕೈಲಿ ದುರ್ಗದರಾಜನ ಇರ್ತಕ್ಕಂಥವ್ ಸಿಕ್ಕಾಯ್ತು. ಹಾಗೆ ಏನ್ ಮಾಡ್ಬೇಕು, ಇವ್ರು ಎದಕ್ ಬಂದ್ರು ಹಸ್ತಿನಾಪುರದಿಂದ ಇವರ ಹಿಡಕೊಂಡು ಕಟ್ಟಿ ತಗೊಂಡೋಗಿ ದ್ರೋಣಾಚಾರ್ಯರ ಖಾಲಿ ಹಾಕ್ಬೇಕು. ಇಷ್ಟಕ್ಕೆ ತಾನು ಬಂದ್ರೆ ಹೊರತಾಗಿ ಅಲ್ಲಿ ಇರ್ತಕ್ಕಂಥ ಆರ್ಮಿನ ಕೊಲ್ಲಲಿಕ್ಕೂ ಮಾಡ್ಲಿಕ್ಕೂ ಬಡಲ್ಲ. ಆಗ ಅರ್ಜುನನ ಕೈಲಿ ಇದು ಮೂರನೇದು ಚಂದಾಗಿ ಒಂದ್ಸರಿ ಅರ್ಜುನನ ಕೈಲಿ ಬಂದು ಈ ದ್ರುಪದರಾಜನ ಇರ್ತಕ್ಕಂಥ ಸಿಕ್ಕಿದ್ದಾನ, ಕೈಲಿ ಹಿಡ್ಕೊಂಡಿದ್ದಾನ. ಆಗ ಭೀಮಸೇನ ದೇವರು ಮೊದಲು ಜಗಳ ಆಡಿದಕ್ಕಿಂತ ಇನ್ನೂ ಹೆಚ್ಚಾಗಿರ್ತಕ್ಕಂಥ ಜಗಳ ಇರ್ತಕ್ಕಂಥದ್ದು ಆ ಸೈನ್ಯದ ಕೂಡ ಆಡಿರು. ಆಗ ಅರ್ಜುನ ಒಂದು ಮಾಡ್ತಾ ಹೇಳ್ತಾನ, ಸೇನಾಹಮರ್ಹತಿ ರಾಜ್ಯೋಸ್ಯ ವೀರಃ ಹಂತುಂ ಅಶೇಷತಃ ಸಂಬಂಧಯೋಗ್ಯಸ್ಯ ತಸ್ಯ ಸಕಾಯಂ ನ ಧಾರ್ಮಿಕ. ಆಗ ಅರ್ಜುನನ ಇರ್ತಕ್ಕಂಥ ಹೇಳ್ತಾನ, ಭೀಮ ಜಗಳ ಇರ್ತಕ್ಕಂಥ ಬೇಡ, ಎಲ್ಲಾರ ಸೈನ್ಯನ ಪೂರ ನಾಶ ಮಾಡಿಬಿಡ. ಇದಕ್ಕೆಂದ್ರೆ ಈ ದ್ರುಪದರಾಜನ ಇರ್ತಕ್ಕಂಥವ ನಮ್ಮಪ್ಪ ಪಾಂಡುರಾಜನ ಇರ್ತಕ್ಕಂಥ ಸ್ನೇಹಿತ, ಮುಂದೆ ನಮಗೂ ಅವರಿಗೂ ಬಂದು ಸಂಬಂಧವಾಗಿರ್ತಕ್ಕಂಥದ್ದು ಆಗ್ಬೇಕಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ನೀ ಬಿಟ್ಟುಡು ಅಂತ ಹೇಳ ವೇಳೆ ಇವ ಹಿಡಿದು ಅರ್ಜುನನ ಇರ್ತಕ್ಕಂಥವ ಕೈಲಿ ಹಿಡ್ಕೊಂಡಿದ್ರೆ ಕೂಡ ಇವನಿಗೆ ಒಂದು ಅಂಗಲಾಭ ಬಂದು ದ್ರುಪದರಾಜನಿಗೆ ಬಂತು. ನಾಳೆ ಬಂದು ಏನಾರು ನನ್ನ ಮಗಳನ್ನ ಕೊಡಬೇಕು ಅಂದ್ರೆ ಇವನಿಗೆ ಕೊಟ್ಟು ಮದುವೆ ಮಾಡ್ಬೇಕು, ಇವ ಒಳ್ಳೆವ, ನಮ್ಮ ಹಿಡಕಂಡಿದ್ದಾದ್ರೂ ಕೂಡ ಪರವಾಗಿಲ್ಲ ಎಂಬುದಾಗಿ. ಅದಕ್ಕಾನೆ ಇದು ಎದಕ್ಕಿದ್ರೆ ಮುಂದೆ ಬಂದು ಅರ್ಜುನ ಜಯಿಸೋಣ ಎಲ್ಲಿ ಬಂದು ದ್ರೌಪದಿನ ಕೊಡೋದಿಲ್ಲ ಅಂತ ಹೇಳುವ ದ್ರೌಪದಿ ಇದ್ರೆ ದ್ರೌಪದಿ ಒಳಗಿರ್ತಕ್ಕಂಥ ಸಚೀದೇವಿ ತರ್ಥ ಇವಳ ಕೊಡೋದಿಲ್ಲ ಅಂತ ಹೇಳಿ ಆಳುತ್ತಾನೆಯೋ ಎಂಬುದಕ್ಕೋಸ್ಕರವಾಗಿ ಸ್ನೇಹ ಪಾಸಂ ತಥಕ್ಷೇತ್ರೆ ವಿಭೌತ್ಸವ ದ್ರುಪದೋ ಅಧಿಕಂ. ಆಗ ಮೊದಲು ಪಾಂಡವರ ಮೇಲೆ ಇರ್ತಕ್ಕಂಥ ವಿಶ್ವಾಸಕ್ಕಿಂತ ಈಗ ಬೀಭತ್ಸುವ ಅರ್ಜುನನ ಮೇಲೆ ಹೆಚ್ಚಾಗಿರ್ತಕ್ಕಂಥ ಒಂದು ವಿಶ್ವಾಸವಾಗಿರ್ತಕ್ಕಂಥದ್ದು ಬಂತು ದುರ್ಗದರಾಜನಿಗೆ. ಅದು ಮುಂದೆ ಉಪಯೋಗವಾಗಿರ್ತಕ್ಕಂಥದ್ದು ಆಗತ್ತೆ
ಎಂಬುದಕ್ಕೋಸ್ಕರವಾಗಿ ಈ ಕಾರಣದಿಂದ ಭೀಮಸೇನ ದೇವರ ಇರ್ತಕ್ಕಂಥವ್ರು ಜಗಳಾಡಿರು. ಅರ್ಜುನನ ಇರ್ತಕ್ಕಂಥ ಪಾಂಡುರಾಜನ ಧ್ರುಪದರಾಜನ ಹಿಡಕಂಡಾದ ಮೇಲೆ ಆಗ ಇವರೆಲ್ಲರೂ ಒಂದು ಪಾಂಚಾಲ ದೇಶವಾಗಿರ್ತಕ್ಕಂಥದ್ರಿಂದ ಅಲ್ಲಿ ಹೊರಟು ಬಂದರು. ಅರ್ಜುನನ ಇರ್ತಕ್ಕಂಥ ಧ್ರುಪದರಾಜನ ಇರ್ತಕ್ಕಂಥವನ್ನ ತಂದು ಮುಂದೆ ನಿಲ್ಲಿಸಿದ, ದ್ರೋಣಾಚಾರ್ಯರ ಮುಂದೆ ನಿಲ್ಲಿಸಿದ. ಈಗ ಒಂದು ಮಾತು ಚಂದಾಗಿ ಗಮನಿಸ್ಬೇಕು. ಏನಂತಂದ್ರೆ ಆಗ ಏನ್ ಹೇಳಿದ ಅಂದ್ರೆ, ದ್ರೋಣಾಚಾರ್ಯರು ದ್ರುಪದಂ ಸ್ಥಾಪಯಾಮಾಸ ಅರ್ಜುನ ದ್ರೋಣ ಸನ್ನಿಧವು, ದ್ರೋಣಾಚಾರ್ಯರ ಸನ್ನಿಧಾನದಲ್ಲಿ ದ್ರುಪದನ ತಂದು ನಿಲ್ಲಿಸಿದ. ಆಗ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಅವನ್ನ ನೋಡಿ ಹೇಳಿರು, ಏನಪ್ಪಾ ಈಗ ಹೇಳ್ತೀಯ, ನಾನು ನೀನು ಫ್ರೆಂಡ್ಶಿಪ್ ಅಂತಂಬಾದ ಇರ್ತಕ್ಕಂಥದ್ದು ದ್ರೋಣೆ ಸಖ್ಯಂ ಅಸ್ತಿ ಊತ ನೇದಿವ, ನಾನು ನೀನು ಫ್ರೆಂಡ್ ಎಂಬುದು ಉಂಟಾ ಇಲ್ಲವಾ ಎಂಬುದನ್ನ ಗೊತ್ತು ಹೇಳು ಅಂತ ಹೇಳಿದ. ಅದಕ್ಕೆ ಆಚಾರ್ಯರು ಮಾಡಿದ್ರು, ಅಸ್ತಿ ಇದಾನಿ, ಈಗ ನಾನು ನೀನು ತನ್ನ ಫ್ರೆಂಡ್. ಹಾಗೆಂತಂದ್ರೆ ಮುಂದೆ ಏನ್ ಮಾಡವತ್ತಾನ ನೋಡ್ರಿ. ಪ್ರಾಹ ದ್ರುಪದೋ ಲಿಂಗ ಅಂಗಿರಸಾಂ ಪರಂ. ಆಗ ದ್ರುಪದರಾಜ ಹೇಳಿದ, ನಾನು ಫ್ರೆಂಡ್, ನಾನು ನೀನು ಈಗಲೂ ಸ್ನೇಹಿತರ ಅಲ್ವಾ ಅಂತ ಕೇಳವಳೆ. ಇದಾನಿ ನಾವು ಇದಕ್ಕೆ ಅಂದ್ರೆ ಈಗ ಭೀಮಸೇನ ಮತ್ತು ಅರ್ಜುನ ಎಲ್ಲ ಇದ್ದಾರೆ, ಆದ ಕಾರಣ ನಾ ಇಲ್ಲ ಅಂತ ಹೇಳಲ್ಲ ಅಂತ ಒಳಗೆ ಮನ್ಸಿಗೆ ಮಾಡಿಕೊಂಡು ಈಗ ನಾವು ಸ್ನೇಹಿತರು. ಇದಕ್ಕೆ ಮುಂದೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಯಜ್ಞವಾಗಿರ್ತಕ್ಕಂಥ ಮಾಡಿ ಅದರಿಂದಲೇ ಭೀಷ್ಮ ದ್ರೋಣಾಚಾರ್ಯರ ಓದತಕ್ಕಂಥ ಒಂದು ಮಗನ್ನ ಹುಟ್ಟಿಸ್ಬೇಕು ಅಂತ ಮಾಡೋ ಹೋತಾನ. ಆದ ಕಾರಣ ಇದಾನಿ ಎಂಬುದು ಮುಖ್ಯ. ನಾವು ಹಾಗೆ ಅಂತ ಹೇಳ್ತಾನ. ದ್ರೋಣಾಚಾರ್ಯರು ಈ ಫ್ರೆಂಡ್ಶಿಪ್ ಆಗಿರ್ತಕ್ಕಂಥದ್ದು ಎವರ್ ಲಾಸ್ಟಿಂಗ್ ಇರಬೇಕು ಎಂಬುದಲ್ಲ, ಇದು ಬಂದು ಈಗ ಅಂತ ಹೇಳ್ತಾರೆ. ಅದಕ್ಕೆ ಈ ಸಹ ಆಜ್ಞಾ ಭವೇ ಸಖ್ಯಂ ತವೇದಂ ಕೃತಮಯ ಸ ವಿಪ್ರಧರ್ಮ ಪ್ರಬುದ್ಧ. ನೋಡು, ಇದು ಒಂದು ಮುಖ್ಯವಾದ ಸ್ಥಳ. ವಿಪ್ರಧರ್ಮವಾಗಿರ್ತಕ್ಕಂಥದ್ದು ನಾನಿನ್ನ ಹಿಡಕಂಡ್ ಬರ್ಲಾ, ಚಂದ ತಿಳ್ಕೊ, ನಾನು ಯಾವ ಆಯುಧವನ್ನು ಹಿಡಿಲ್ಲ, ನನ್ನ ಶಿಷ್ಯರ ಮೂಲಕ ಇದ್ದಾನೆ ನಿಮ್ಮನ್ನ ಹಿಡ್ಕೊಂಡು ಬಂದಿದ್ದೇನೆ. ಬ್ರಾಹ್ಮಣನ ಇರ್ತಕ್ಕಂಥ ವಿಪ್ರಧರ್ಮ ಒಂದು ಯುದ್ಧವಾಗಿರ್ತಕ್ಕಂಥದ್ದು ಮಾಡಬಾರ್ದು. ಅದಕ್ಕೋಸ್ಕರ ನಾನು ಯುದ್ಧ ಮಾಡಿ ನಿನ್ನ ಬಂದು ಹಿಡಿಲ್ಲ, ನನ್ನ ಶಿಷ್ಯರು ತಾನು ಹಿಡಿದ್ರು. ಆದ ಕಾರಣ ನೀ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಬರಿಯೂ ಇರ್ತಕ್ಕಂಥ ಸ್ನೇಹಿತವಾಗಿರ್ತಕ್ಕಂಥದ್ದು ಯಾವಾಗಲೂ ಇರಬೇಕು ಅಂತ ಹೇಳಿ, ಅದಕ್ಕೋಸ್ಕರ ನೀ ಏನ್ ಮಾಡುದು, ಗಂಗಾ ವಿಮೆ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಅರ್ಧ ರಾಜ್ಯಕ್ಕೆ ನೀನು ಮತ್ತು ರಾಜನಾಗಿರು, ಉತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದಕ್ಕೆ ನಾನು ರಾಜನಾಗಿರ್ತೇನೆ. ವಾನ್ ವಿಮೋಚ ತಮ್ ದ್ರೋಣ ರಾಜ್ಯಾರ್ಧಂ ಮುತಃ ಯಯೌ ಶಿಷ್ಯೈ ನಾಗಪುರಂ. ಈ ಪ್ರಕಾರವೇ ಹೇಳಿ, ಇದಕ್ಕೆ ನೀ ಹೇಳಿ ನೋಡು, ಒಂದು ಫೋರ್ ಮ್ಯಾನ್ ಕೂಡ ಫ್ರೆಂಡ್ಶಿಪ್ ಇರ್ಕೊಂಡು ಬಂದ್ಬಿಟ್ಟೆ. ಈಗ ನಾನು ಅರ್ಧ ರಾಜ್ಯಕ್ಕೆ ನಾನು ಒಂದು ರಾಜ್ಯ, ನೀನು ಒಂದು ರಾಜ್ಯ, ನಮ್ಮೊಳಗೆ ಫ್ರೆಂಡ್ಶಿಪ್ ಆಗಿರ್ತಕ್ಕಂಥದ್ದು, ಸ್ನೇಹಿತ ಭಾಗವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಯೋಗ್ಯತೆ ಎಂಬುದಾಗಿ ಹೇಳ್ಬಿಟ್ಟು ಏನ್ ಮಾಡಿದಂದ್ರೆ ಕೆಲಸ ಮುಗಿತು ಅಂತ ಹೇಳಿ ನ್ಯವಸತೆ ಸುಖಂ ತ್ರಹಿ ಅದು ಹೊರಟುಬಿಟ್ಟು ನೇರ ನಾಗಪುರ ಅಂತಂದ್ರೆ ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಬಂದು ದ್ರೋಣಾಚಾರ್ಯರು ತುಂಬಾ ಸೌಖ್ಯದಿಂದ ಇದ್ರು ಅಂತ ಹೇಳಿ ಈ ಕಥೆ ಆಗಿರ್ತಕ್ಕಂಥದ್ದು ಹೇಳ್ತಾರೆ. ಆಗ ನಮಗೊಂದು ಸಂದೇಹ ಬರ್ಬೋದು, ಇಂಥ ಮಾರಿ ದ್ರೋಣಾಚಾರ್ಯರು ಹೇಳಿದ್ದಾರಲ್ಲ, ನಾನು ಬ್ರಾಹ್ಮಣ, ನಾ ಬಂದು ಇಂಥ ಮಾರಿ ಆಯುಧ ಹಿಡಿಬಾರ್ದು, ಆದ ಕಾರಣ ಶಿಕ್ಷರ ಮೂಲಕ ನಡ್ಕೊಂಡು ಬಂದಿದ್ದೇನೆ, ಹಾಗೆಂದು ಇಷ್ಟು ಉಪದೇಶ ಮಾಡಿಲ್ಲ. ಇದೇ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಕುರುಕ್ಷೇತ್ರದಲ್ಲಿ 15 ದಿನ ಇವರು ಭೀಷ್ಮಾಚಾರ್ಯರ ಮೇಲೆ 2 ದಿನ ಬಹಳ ಕೊಟೂರವಾಗಿ ಬಂದು ಮಾಡಿರ್ಲ, ಆಯುಧ ಹಿಡ್ಕೊಂಡು ಒಂದಲ್ಲ 2 ದಿನ ಅನೇಕ ಜನ ಪಾಂಡವರ ಸೈಡಲ್ಲಿ ಕೊಂದರ್ಲ ಎಂಬುದಾಗಿರ್ತಕ್ಕಂಥ ಒಂದು ಸಂದೇಹವನ್ನ ಆಚಾರ್ಯರು ಇಲ್ಲೇ ತೆಗೆದು ಬ್ರಾಹ್ಮಣ್ಯ ತ್ಯಾಗ ವೀರು ಸನ್ನೆ ಗೃಹಾತೆ. ಅದಕ್ಕೆ ಏನ್ ಕಾರಣ ಅಂತಂದ್ರೆ ದುರ್ಯೋಧನ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಏನ್ ಮಾಡಿರು ಅಂದ್ರೆ ಅವರ ಮೇಲೆ ಇರ್ತಕ್ಕಂಥ ಅಂಜಿಕೆ ಮತ್ತು ದುರ್ಯೋಧನಾದಿಗಳಾಗಿರ್ತಕ್ಕಂಥವ್ರನ್ನ ಏನ್ ಮಾಡಿರು ಅಂತಂದ್ರೆ ಅವರೆಲ್ಲ ಭೀಮಸೇನವರ ಮೇಲೆ ಇರ್ತಕ್ಕಂಥ ಅಂಜಿಕೆಯಿಂದ ದ್ರೋಣಾಚಾರ್ಯರ ಕಾಲಿ ಬಿದ್ದು ಕೆಜ್ಜರು. ಬೀಳೋದು ಏನಾಯ್ತು ಅಂತಂದ್ರೆ ಇಲ್ಲಿ ತಾನೇ ಆಚಾರ್ಯರು ಹರೀಚ್ಛೆಯಾಸ ಎಂಬುದನ್ನು ಯೂಸ್ ಮಾಡಿದ್ದಾರೆ. ಹರೀಚ್ಛ ಎಂಬುದು ಪ್ರಬಲ. ಇಷ್ಟು ದೂರ ಶಿಲೋಂಶ ವೃತ್ತಿಯಲ್ಲಿದ್ದವರು, ಯಾರನ್ನು ಕೇಳಲಾರೆಂದಿದ್ದವರು, ಯಾವ ಕಾಲದಲ್ಲೂ ಬ್ರಾಹ್ಮಣ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ಲಾರೆ ಅಂತ ಹೇಳ್ತಕ್ಕಂಥವ್ರು. ಆ ಶ್ಲೋಕ ನೋಡ್ರಿ, ಶರಣಾರ್ಥಂ ಯಾಚಿತತ್ವಾತ್ ಸಪುತ್ರೋ ಯುಧೇ ಪರೇ ಏವಂ ಹರಿಚೇವ ಅಸೌ ಕ್ಷಾತ್ರಂ ಧರ್ಮ ಮುಪೇವಾನ್. ಅದ ಕಾರಣ
ಪರಮಾತ್ಮನ ಇಚ್ಛಾ ಪ್ರಕಾರ ಕ್ಷಾತ್ರ ಅಂದ್ರೆ ಕ್ಷತ್ರಿಯ ಧರ್ಮ. ಕ್ಷತ್ರಿಯ ಧರ್ಮ ಇರ್ತಕ್ಕಂಥದ್ದನ್ನ ಅವರು ಹಿಡಕೊಂಡ್ರು. ಇದಕ್ಕೆ ಅಂತಂದ್ರೆ ದ್ರೋಣಾಚಾರ್ಯ ದುರ್ಯೋಧನಾದಿಗಳಾಗಿರ್ತಕ್ಕಂಥವ್ರು ಅವರು ಕಾಲಿൽ ಬಿದ್ದು ಪ್ರಾರ್ಥನೆ ಮಾಡೋಣ, ಇವರಿಂದ ಅದನ್ನ ನಿರಾಕರಣೆ ಮಾಡಲಿಲ್ಲ. ಆಗ ದ್ರೋಣಾಚಾರ್ಯರು ತನ್ನ ಮಗ ಅಶ್ವತ್ಥಾಮಾಚಾರ್ಯರು ಕೂಡ ಸೇರ್ಕೊಂಡು ವಿಚಿತ್ರವಾಗಿರ್ತಕ್ಕಂಥದ್ದು ಯುದ್ಧ ಮಾಡಿದ್ರು. ಇದನ್ನ ಹೇಗೆ ಹೇಳೋದಂದ್ರೆ ಡಾಕ್ಟ್ರಿನ್ ಆಫ್ ಹರಿಯುಚ್ಚ ಇರ್ತಕ್ಕಂಥ ಬಲವಾಗಿರ್ತಕ್ಕಂಥದ್ದು ಅದರ ಮೀರಿ ಯಾರು ನಡ್ಕೊಳ್ಳಕ್ಕೆ ಬಿಡಲಾರ್ದು. ಆದ ಕಾರಣ ಇದು ಹರಿಯುಚ್ಚೆಯಿಂದ ತಾನು ನಡೆದ್ದೆ, ಎಲ್ಲ ಹರಿಯುಚ್ಚೆ ನಡೆದ್ದೆ. ಇದು ತುಂಬಾ ಹರಿಯುಚ್ಚೆ ಅಂತ ಹೇಳಿದ ಕಾರಣ ಏನಂದ್ರೆ ಹೇಳಿದ ಮಾತಿಗೆ ನೇರ ವಿರುದ್ಧವಾಗಿ ನಡೀತಕ್ಕಂಥದ್ದು. ಆದ ಕಾರಣ ಇದು ಹರಿಯುಚ್ಚೆಯಿಂದ ನಡೆದು ಹೊರತಾಗಿ ದ್ರೋಣಾಚಾರ್ಯರು ಮೊದಲು ಮಾಡಿರ್ತಕ್ಕಂಥ ಧರ್ಮ ಇತ್ಯಾದಿಗಳೆಲ್ಲ ಸುಳ್ಳು ಅಂತ ಹೇಳಕ್ಕಿಲ್ಲ. ನೀವು ಅವರು ಬಂದು ಶಿಲೋಂಜಿ ವೃತ್ತಿ ಮಾಡಿ ತುಂಬಾ ಸಫರ್ ಮಾಡಿದವರಾಗಿರ್ತಕ್ಕಂಥವ್ರು, ಬ್ರಾಹ್ಮಣಿಗೆಯನ್ನು ಉಳಿಸಿಟ್ಟವರು. ಆದ ಕಾರಣ ಆಚಾರ್ಯರು ಈ ಸ್ಥಳದಲ್ಲಿ ದ್ರೋಣಾಚಾರ್ಯರು ಚಿಕ್ಕ ಕಥೆ ಮುಗಿಯಾಗಲೇ ಏವಂ ಹರಿಯುಚ್ಛೆಯ ಏವ ಅಸೌ ಕ್ಷಾತ್ರ ಧರ್ಮ ಎಂಬುದಾಗಿರ್ತಕ್ಕಂಥ ಒಂದು ಅರ್ಧ ಶ್ಲೋಕ ತುಂಬ ಮುಖ್ಯ. ಇದು ಕೇವಲ ಪರಮಾತ್ಮನ ಇಚ್ಛೆಯಿಂದ ನಡೆದ್ದು. ಆದ ಕಾರಣ ಅವ್ರೇನಾದ್ರು ದುರ್ಯೋಧನ ಇರ್ತಕ್ಕಂಥ ಭೀಮಸೇನ ದೇವರಿಗೆ ಅಂಜಿಕೊಂಡು ಏನಾರು ಹೆಂಗಾರು ಜಯಿಸ್ಬೇಕು ಅಂತ ಹೇಳಿ ಇವ್ರ ಕಾಲಿ ಬಿದ್ದು ಕೇಳೋನೆ ಅವ್ರೇನ್ ಮಾಡಿದ್ರು, ದೃಷ್ಟಿಯಲ್ಲಿ ಉಪದೇಶ ಮಾಡಿರ್ತಕ್ಕಂಥದ್ದು ಅದನ್ನ ಬಿಟ್ಬಿಟ್ಟು ತಾನೇ ಯುದ್ಧವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದಕ್ಕೆ ಕೇವಲ ಹರಿ ಇಚ್ಛೆತನ ಕಾರಣ ಎಂಬುದಾಗಿ ಹೇಳಿ ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಅವತಾರ ದ್ರೌಪದಿ ಎಂಬುದಾಗಿರ್ತಕ್ಕಂಥದ್ದು. ಈ ವಿಷಯವನ್ನ ಮುಂದಿನ ಭಾನುವಾರವಾಗಿರ್ತಕ್ಕಂಥದ್ದು ಹೇಳ್ತೇನೆ. ಆದ ಕಾರಣ ದ್ರೋಣಾಚಾರ್ಯರ ವಿಷಯದಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ಏನಂತಂದ್ರೆ ಸೂರ್ಯನ ವರನಿಂದ ದುರ್ಯೋಧನಾದಿಗಳಾಗಿರ್ತಕ್ಕಂಥವ್ರು ಬಿಟ್ಟು ತಂಡವೆಂದು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಮೇಲಿರ್ತಕ್ಕಂಥದ್ದು ಭೀಮಸೇನ ದೇವರ ಮಾತು ಒಂದು ತಪ್ಪದು, ಒಂದು ಡೈಮಂಡ್ ಆಗಿರ್ತಕ್ಕಂಥದ್ದು. ಎರಡನೇದು ಹಸ್ತಪ್ರಾಯವಾಗಿ ಸಿಕ್ಕಿರ್ತಕ್ಕಂಥ ಒಂದು ಪಾಂಚಾಲ ರಾಜನ್ನ ಅವರು ಹಿಡಿಲಾಂಗೆ ಅವ್ರ ಕೈಲಿ ಕೊಟ್ಟದ್ದು ಕಾರಣ ಏನಂದ್ರೆ ತಮ್ಮನಿಗೆ ಕೀರ್ತಿ ಬರಲಿ ಎಂಬುದಾಗಿರ್ತಕ್ಕಂಥದ್ದು. ಅದು ಸಾಮಾನ್ಯ ದೃಷ್ಟಾಂತವಾಗಿರ್ತಕ್ಕಂಥದ್ದು, ಲೋಕದಲ್ಲಿ ನಡೀತಕ್ಕಂಥದ್ದು. ಅದೇ ಪ್ರಕಾರವಾಗಿ ಹನುಮಂತೇವರು ನೋಡುತ್ತಾರೆ. ಅದಕ್ಕೆ ಮೇಲೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆ ಪ್ರಕಾರವಾಗಿ ಹಾಕಿರುದ್ರೆ ಅವ್ರು ಗುರುದಕ್ಷಿಣೆ ಅಂತ ಕೇಳಿದ್ದಾರೆ. ಆಗ ಕಾಲ ಹಾಕಿದ್ರೆ ಗುರುದಕ್ಷಿಣೆ ಕೊಟ್ಟಂಗಾಗತ್ತೆ. ಅದರಿಂದ ದ್ರೋಣಾಚಾರ್ಯರು ಗುರುಗಳು ಎಂಬುದಾಗಿ ಒಪ್ಪಂದಂಗಾಗತ್ತೆ. ಅವ್ರಿಗೆ ನನಗೆ ನಾರಾಯಣ ಹೊರತಾಗಿ ಬೇರೆ ಯಾರು ಗುರುಗಳಲ್ಲ. ಅವು ಪರಮ ಭೀಮನಿಗೆ ವಾಯುದೇವರಿಗೆ ಎಂಬುದಾಗಿರ್ತಕ್ಕಂಥದ್ದು ಹೇಳೋಕ್ಕೋಸ್ಕರವಾಗಿ ಅದು ಬಂದಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಭೀಮಸೇನಿಗೆ ಈಗ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ನಿನ್ನೆನ ಹಿಡಿದಿರುವ ಯುದ್ಧ ಮಾಡಿ ಅದನ್ನ ಶಿಶಿರ್ಮುದವಾಗಿ ಹಿಡಿಸಿದೆ. ಇದಕ್ಕೆಂದ್ರೆ ಬ್ರಾಹ್ಮಣ ಇರ್ತಕ್ಕಂಥ ನಾನು ಕೈಲಿ ಯಾವ ವೆಪನ ಇರ್ತಕ್ಕಂಥದ್ದು ಆಯುಧನ ಹಿಡಿಬಾರ್ದು, ಅದು ಬ್ರಾಹ್ಮಣ ಧರ್ಮಕ್ಕೆ ವಿರೋಧ ಅಂತ ಇಲ್ಲಿ ದುರ್ಬುಧರಾಜನ ಹೇಳಿದವರು ಅಲ್ಲಿ ಕುರುಕ್ಷೇತ್ರದಲ್ಲಿ ಬಂದು 2 ದಿನ ವಿಚಿತ್ರವಾಗಿರ್ತಕ್ಕಂಥ ಯುದ್ಧ ಮಾಡಿರು. ಹಾಗಂತಂದ್ರೆ ಅದು ಕೇವಲ ಏವಂ ಕ್ಷಾತ್ರ ಧರ್ಮ ಇವಾನ್ ಕೇವಲ ಪರಮಾತ್ಮನ ಇಚ್ಛೆಯಿಂದ ಕ್ಷತ್ರಿಯ ಧರ್ಮ ಇರ್ತಕ್ಕಂಥದ್ದನ್ನ ಮಾಡಿದರು ಎಂಬುದಾಗಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ ದ್ರೋಣಾಚಾರ್ಯರು ಆಮೇಲೆ ಮುಖ್ಯವಾಗಿ ನೀವು ನೋಡ್ಬೇಕಾದ ಏನು ಅಂತಂದ್ರೆ ದ್ರೋಣಾಚಾರ್ಯನ ಕೊಲ್ಲಲಿಕ್ಕೆ ದೃಷ್ಟದ್ಯುಮ್ನ ಇರ್ತಕ್ಕಂಥ ಇದಾನಿ ಅಂತ ಹೇಳ್ತಾರಲ್ಲ, ಕ್ಯಾನ್ ವಿ ಡೆವಲಪ್ ಫ್ರೆಂಡ್ಶಿಪ್ ನಾವು ಅಂತ ಕೇಳವಳೆ ನಾವು ಎಲ್ಲಿ ಹಂಗೆ ಅಂತ ಹೇಳ್ತಾರೆ. ಹಾಗಂದ್ರೆ ಹಿಂದೆ ಇದೇ ದ್ರುಪದರಾಜನ ಇರ್ತಕ್ಕಂಥ ಅವನ ಮನಸ್ಸು ತಡಿಲ್ಲ, ಬಿಟ್ಟು ಹೋಗೋಣ. ಇವರೆಲ್ಲ ಪಾಂಚಾಲ ಹಸ್ತಿನಾಪುರಕ್ಕೆ ಬರೋಣ. ವಿಚಿತ್ರವಾಗಿರ್ತಕ್ಕಂಥ ಒಂದು ಯಾಗವಾಗಿರ್ತಕ್ಕಂಥ ನೋಡಿ ಅದ್ರಲ್ಲಿ ಬಂದು ಯಜನ ಉಭಯ ಎಂಬುದ ಇರ್ತಕ್ಕಂಥ 2 ಋಷಿಗಳನ್ನ ಕೂಗಿ ಪುತ್ರಕಾಮೇಷ್ಟಿ ಯಾಗವಾಗಿರ್ತಕ್ಕಂಥದ್ದು ಮಾಡಿ ಅದರಿಂದ ಒಂದು ಪುತ್ರ ಇರ್ತಕ್ಕಂಥ ದ್ರೋಣಾಚಾರ್ಯನ ಕೊಲ್ಲಬೇಕು ಎಂಬುದಾಗಿ ಮಾಡಿದ ಎಂಬುದಾಗಿ ಇಷ್ಟು ಮಾಡ್ತಾರೆ. ಈಗ ನಾನು ಒಂದೇ ಒಂದು ಸಂದೇಹ 10 ನಿಮಿಷ ಹೇಳ್ತೇನೆ. ಇದಕ್ಕೆಂದ್ರೆ ಅದು ತುಂಬಾ ಮುಖ್ಯ. ಮುಂದೆ ಪಾಠದಲ್ಲಿ ಬರವಳಿಯೋದು ಹೇಳ್ತಾನೆ. ಏನಂತಂದ್ರೆ ಈ ಕರ್ಣನ ಕೊಂದದ್ದು, ದ್ರೋಣಾಚಾರ್ಯನ ಕೊಂದದ್ದು, ಭೀಷ್ಮಾಚಾರ್ಯನ ಕೊಂದದ್ದು, ದುರ್ಯೋಧನ ಕೊಂದದ್ದು, ಜರಾಸಂಧನ ಕೊಂದದ್ದು, ಇದೆಲ್ಲ ಕೊಂದರೋ ಹೊರತಾಗಿ ನ್ಯಾಯವಾಗಿ ಕೊಲ್ಲಲ್ಲ ಅಂತ ಅನೇಕರು ಬರೆದಿದ್ದಾರೆ ಬೇರೆ ಬೇರೆ ಭಾಷೆಯಲ್ಲಿ. ನಮ್ಮವರೇ ತಿಳಿದಂಗೆ ಹೇಳ್ತಕ್ಕಂಥದ್ದು ಇದೆ. ಅದಲ್ಲಿ ನಾನು ತುಂಬಾ ಕಷ್ಟಪಟ್ಟದ್ದು ದ್ರೋಣಾಚಾರ್ಯರ ವಿಷಯದಲ್ಲಿ ತಾನೆ. ಅದಕ್ಕೆ ತುಂಬಾ ಸುಲಭವಾಗಿ ನಂಗೆ ಆನ್ಸರ್ ಸಿಕ್ಕಿದ್ದದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಇದಕ್ಕೆ ಅಂದ್ರೆ ದ್ರೋಣಾಚಾರ್ಯರನ್ನ ಯಾರು ಕೊಲ್ಲಲ್ಲ. ಇದೇ ದ್ರೋಣಾಚಾರ್ಯರನ್ನ ಮುಟ್ಟಿಗೆ ಹೇಳಕ್ ಪ್ರಯುಕ್ತ ಹೇಳ್ತಾನೆ. ದ್ರೋಣಾಚಾರ್ಯರು 12 ದಿನ 11, 12, 2 ದಿನದಲ್ಲಿ ಮಾಡಗಳೇ ಒಂದಿನ ತೇರು ಬಂದು ಜರಿಯಲಂತೆ.
ಜರುಗಲಾಗಿರೋ ವೇಳೆ ಏನು ಅದಕ್ಕೆ ನಾನು ಭೀಮಗೀತ ಅಂತ ಬರೆದ್ದಾನೆ ಆ ಪುಸ್ತಕದಲ್ಲಿ. ತೇರು ಜರುಗೋದಿಲ್ಲ, ಜರುಗಲಾದ ಮೇಲೆ ಅವನ ಸಾರಥಿಯನ್ನು ಕೇಳ್ತಾರೆ ಯಾಕೋ ತೇರನ್ನು ಮುಗಿಸಲ್ಲ ಅಂತ. ಅವನು ತಿಳಿಲ್ಲ ಅಂತ ಇವರು ಹೀಗೆ ನೋಡ್ತಾರೆ. ಎಡದ ಕೈಯಲ್ಲಿ ಭೀಮದೇವನ ದೇವರು ಒಂದು ಚಕ್ರನ ಹಿಡ್ಕೊಂಡಿರ್ತಾರೆ ಹೇಳ್ಕೊಂಡಿರ್ತಾರೆ. ಹಾಗೆ ಹೇಳ್ಕೊಂಡು ಒಂದು ಮಾತು ಹೇಳ್ತಾರೆ, ನೀವು ಬ್ರಾಹ್ಮಣರು ನೀವು ಹೀಗೆ ಮಾಡುವಂತ ಯೋಚನೆ ಮಾಡಿ ಗೀತಾವಿಲ್ಲಿ ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮೋ ಭಯಾಪಹ ಅಂತ ನೋಡ್ರ ಆ ನಿಷ್ಕಾಮ ಕರ್ಮ ಇರ್ತಕ್ಕಂಥ 6 ಚಾಪ್ಟರ್ ಭಗವದ್ಗೀತಾವಲ್ಲಿ ಹೇಳಿದ್ದನ್ನ ಒಂದು 4 ಶ್ಲೋಕದಲ್ಲಿ ಭೀಮಸೇನ ದೇವರು ಉಪದೇಶ ಮಾಡ್ತಾರೆ. ಆಗ ಇವರು ದ್ರೋಣಾಚಾರ್ಯರು ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರು ಮೂಲ ರೂಪದಲ್ಲಿ ಬೃಹಸ್ಪತಿ ಆಚಾರ್ಯರ ಮೇಲೆ ನಿಂತದ್ದು ಬಂದ್ರಿ ಕೂತಾರೆ. ನಮ್ಮ ಮಹಾಭಾರತ ತಾತ್ಪರ್ಯ ಭಾವಶಂಕರದಲ್ಲಿ ಇದು ಬರೆದಿದ್ದಾನೆ. ದ್ರೋಣಾಚಾರ್ಯನ ದೃಷ್ಟದ್ಯುಮ್ನ ಕೊಲ್ಲಲ್ಲ, ದೃಷ್ಟದ್ಯುಮ್ನ ಕೊಂದ ಅಂತ ದಯಮಾಡಿ ಹೇಳುವುದು ಬಿಟ್ರಿ, ಅದು ನಿರ್ಣಯಿಕ ವಿರೋಧ ಹಾಗಾಗ್ಬಿಟ್ಟು. ಆಗ ಬೃಹಸ್ಪತಿ ಆಚಾರ್ಯನ ಮೇಲೆ ನಿಂತಿರ್ತಾರೆ, ಇಂದ್ರ ಎಲ್ಲರೂ ನಿಂತಿರ್ತಾರೆ. ಅವರೆಲ್ಲ ನೀವು ಮಾಡಿದ್ದು ಸಾಕು ಬನ್ರಿ ಅಂತ ಹೇಳವೇಳೆ ಇವರ ರಥದಲ್ಲಿ ಯೋಗಾಸನ ರೂಪದಲ್ಲಿ ಕೂತ್ಕೊಂಡು ಅವರು ಪ್ರಾಣವಾಗಿರ್ತಕ್ಕಂಥದ್ದು ಮೇಲೆ ಹೋಗೋದನ್ನ ಪಾಂಡವರು, ಸಾತ್ಯಕಿ, ಅಶ್ವತ್ಥಾಮಾಚಾರ್ಯರು ಮತ್ತು ಕೃತವರ್ಮರು ಈ 8 ಜನ ನೋಡ್ತಾರೆ. ಅವರು ಸ್ಪಿರಿಟ್ ಆಗಿರ್ತಕ್ಕಂಥದ್ದು ಮೇಲೆ ಹೋಗಿ ಇವರು ಕೂಡ ಸೇರ್ತಕ್ಕಂಥದ್ದು ಮೂಲ ರೂಪದ ಬೃಹಸ್ಪತಿ ಆಚಾರ್ಯರು ಕೂಡ ಸೇರ್ತಕ್ಕಂಥದ್ದು ನೋಡ್ತಾರೆ. ಆಗ ಅವರ ಡೆಡ್ ಬಾಡಿ ತಾನೆ ಅಲ್ಲಿರುತ್ತೆ. ಇವ ಬರ್ತಾನ ದೃಷ್ಟದಿಂದ ಕಟ್ಟಿ ತಗೊಂಡ್ ಬರ್ತಾನ, ಇವ್ರು ಕೂತಿದ್ದಾರೆ ಇಟ್ಬಿಡ್ಬೇಕು ಅಂತ. ಆ ಸಾಧ್ಯತೆ ಹೇಳ್ತಾನ ಅವ್ರು ಹೋಗ್ರಪ್ಪ, ಅವರು ಬಂದು ಬರೀ ಇದು ತಾನೇ ಅಲ್ಲಿ ಕೂತದೆ ಅಂತ ಹೇಳಿ ಅವರಿಬ್ಬರೇ ಒಂದು ಜಗಳ ಆಗತ್ತೆ ಇತ್ಯಾದಿಗಳೆಲ್ಲ ಮಹಾಭಾರತ ಆತ್ಮನಲ್ಲಿ ಬರುತ್ತೆ. ಆದ ಕಾರಣ ದಯಮಾಡಿ ಇದಕ್ಕಂದ್ರೆ ಭಾರತದಲ್ಲಿ ನೋಡಿದ್ರೆ ನನ್ನ ಎಷ್ಟೋ ಜನ ಪ್ರಶ್ನೆಗಳಿದ್ದಾರೆ. ಭಾರತದಲ್ಲಿ ಇದನ್ನ ಕುರಿತು ಬರ್ತಕ್ಕಂಥದ್ದು ನೀವು ಕೇಳಿರ್ತೀರಿ. ಅಶ್ವತ್ಥಾಮ ಹತಃ ಕುಂಜರಃ ಎಂಬುದಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರು ಏನ್ ಹೇಳಿರು ಅಂದ್ರೆ, ನನ್ನ ಮಗ ಸತ್ತೋಟ ಅಂತ ಹೇಳಿದ ಮೇಲೆ ನಾ ಆಯುಧ ಹಿಡಿಲಾರೆ ಅಂತ ಒಂದು ಪ್ರತಿಜ್ಞೆ ಮಾಡಿದ್ರು. ಆಗ ಮಾಳ್ವಿಯ ದೇಶಕ್ಕೆ ಸೇರಿರ್ತಕ್ಕಂಥ ಒಂದು ದೊಡ್ಡ ಆನೆ ಇತ್ತು, ಕೌರವರ ಪಾರ್ಶ. ಅದು ಬಂದು ಎಲ್ಲಾರು ಮೆಟ್ಟಿ ಕೊಲ್ಲುತ್ತಾ ಇತ್ತು. ಅದನ್ನ ಭೀಮಸೇನ ದೇವರು ಕೊಂದರು. ಆ ಆನೆಯ ಹೆಸರು ಅಶ್ವತ್ಥಾಮ ಅಂತ ಹೆಸರು. ಆಗ ಅಶ್ವತ್ಥಾಮ ಹತಃ ಅಂತ ಹೇಳುದು ದ್ರೋಣಾಚಾರ್ಯರ ಹತ್ರ ಹೋಗಿ ಅಂತ ಕೃಷ್ಣ ಹೇಳುದು ಹೇಳಾಗಳೆ ಭೀಮಸೇನ ಧರ್ಮರಾಜ ಕೊಂಚ ತಾಯ್ತಾನೆ. ಇದರಲ್ಲಿ ತುಂಬಾ ಪ್ರಮೇಯಗಳಿದೆ, ಅದನ್ನ ನಿಧಾನವಾಗಿ ಬಂದನೆ ಹೇಳ್ತಾರೆ. ಆಗ ಅವನು ಕೂಡ ಕುಂಜರ ಅಂತ ಸೇರಿಸಿದ್ದಾನೆ. ಕುಂಜರ ಅಂದ್ರೆ ಆನೆ, ಅರ್ಥ ಆಯ್ತಲ್ಲ. ಇದೆಲ್ಲ ಭಾರತದಲ್ಲಿದೆ. ಇದು ಒಂದುವೇ ನಿರ್ಣಯದಲ್ಲಿರ್ತಾರೆ. ನಿರ್ಣಯದಲ್ಲಿ ಬಂದು ಅಶ್ವತ್ಥಾಮಾಚಾರ್ಯ ಹೇಳಿಲ್ಲ, ಅವರೇ ಯೋಗಾಸನದಲ್ಲಿ ಕೂತು ವಾಸುದೇವರ ಸ್ಮರಣೆಯಿಂದ ತನ್ನ ಪ್ರಾಣವಾಗಿರ್ತಕ್ಕಂಥದ್ದು ಬಿಟ್ಟರು. ಅದರ ಪಂಚಪಾಂಡವರು ಹಿ ಸೂನ್ ಸನ್ ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಸಾತ್ಯಕಿ ಇವರೆಲ್ಲ ನೋಡಿರು. ಅದಕ್ಕೆ ಆಮೇಲೆ ದೃಷ್ಟೋದ್ಮನ ಬರ್ತಾನ ಅಂತ ಹೇಳೋಣೆ ಆಗುತ್ತೆ. ನಂಗೆ ದೊಡ್ಡ ರಿಲೀಫ್. ಅದನ್ನ ನೀವು ಆ 108 ಸ್ಟಾರ್ ಇನ್ ವೇದಾಂತ ಎಂಬ ಪುಸ್ತಕದಲ್ಲಿ ಡೀಟೈಲ್ಡ್ ನೋಡ್ಬೋದು ಅಂತ ಹೇಳಿ ಇಲ್ಲಿ 95ನೇ ಶ್ಲೋಕದಿಂದ ಬರ್ತಕ್ಕಂಥದ್ದು ದ್ರೌಪದಿ ಅವತಾರವಾಗಿರ್ತಕ್ಕಂಥದ್ದು ಏನು ಅದಲ್ಲಿ ಆ ಒಂದೇ ಒಂದು ಎಕ್ಸಾಂಪಲ್. ನೀವೆಲ್ಲ ಡಾಕ್ಟರ್ ಆಗಿರೋ ಕಾರಣ ಒಂದು ಒಂದು ಬಾಡಿಯಲ್ಲಿ ಅನೇಕ ಜೀವ ಇರುವಂತಂದ್ರೆ ನಮ್ಮ ಒಂದು ಬಾಡಿಯಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಅಂತ ತಿಳಿದು ಅದೆಲ್ಲ ಜೀವ ಇರ್ತಕ್ಕಂಥದ್ದಾನೆ. ಆದ ಕಾರಣ ಅದರ ಹಂಗೆ ದೇವತೆಗಳಾಗಿರ್ತಕ್ಕಂಥವ್ರು ಒಂದು ದೇಹದಲ್ಲಿ ಅನೇಕ ಜನ ಇರಬಹುದು. ಆದ ಕಾರಣ ಅಲ್ಲಿ ಇರ್ತಕ್ಕಂಥ ಅವರು ಪಾರ್ವತಿ ದೇವಿಯರು, ಸಚಿ ದೇವಿಯರು, ಶ್ಯಾಮಳಾ ದೇವಿಯರು, ಉಷಾದೇವಿ ಇತ್ಯಾದಿಗಳು. ಅದು ಯಾಕೆ ಅವರಲ್ಲಿ ಬಂದರು ಎಂಬುದಾಗಿರ್ತಕ್ಕಂಥ ಅದನ್ನ ಡೀಟೈಲ್ಡ್ ಅದನ್ನ ಹೇಳಿದ್ದಾರೆ. ಅದನ್ನ ಮುಂದಿನ ಭಾರವಾನದಲ್ಲಿ ನಾನು ಸಂಕ್ಷೇಪವಾಗಿ ನಿಮಗೆ ಹೇಳ್ತೇನೆ. ಆದ ಕಾರಣ ದ್ರೌಪದಿ ಆಗಿರ್ತಕ್ಕಂಥ ಅದನ್ನ ಸೆಳ್ಕೊಂಡ್ ಬಾರೋ ಅಂತ ದುರ್ಯೋಧನ ಹೇಳಿದ. ದುಶಾಸನ ಏನ್ ಹೇಳ್ದ, ಸೆಳ್ಕೊಂಡ್ ಬಂದ ದ್ರೌಪದಿ ಅಂತ ನೆನೆಸಿದ್ ಬಂದ. ಆದ್ರೆ ದ್ರೌಪದಿ ಇಲ್ಲ ಒಳಗೆ, ಶ್ಯಾಮಳಾ ದೇವಿ ಅಂತ ನಿದ್ರು ಆ ಕಾಲದಲ್ಲಿ. ಬಟ್ ಫಿಗರ್ ಬಂದು ದ್ರೌಪದಿಯ ಇರೋದು. ಈ ಪ್ರಕಾರವಾಗಿ ಇದೆಲ್ಲ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದನ್ನೆಲ್ಲ ಚೆನ್ನಾಗಿ ಆಚಾರ್ಯರು ಇಷ್ಟು ಉಪಕಾರ ಮಾಡಿದ್ದಾರೆ ಅಂತ ಹೇಳಿಕೊಂಡು ನಾವು ಇದನ್ನು ಓದ್ಬೇಕು ಅಂತ ಹೇಳಿ ಅನಯಾ ಸೇವೆಯ ಶ್ರೀಶ ವೆಂಕಟೇಶೋ ಮರುತ್ಪ್ರಿಯ ಕುಲಾಲ ಪುಷ್ಪವತ ಪ್ರೀತ ದದ್ಯಾನ್ ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ದೀರ್ಘಾಯುಷ್ಮಾನ್ ಭವ.
ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಲಾಟ್ ಆಫ್ ಫಿಲಾಸಾಫಿಕಲ್ ಪಾಯಿಂಟ್ಸ್ ಅಂಕಲ್. ನನಗೇನೋ ಬಾಟಮ್ ಲೈನ್ ಇಂದ ಬೃಹಸ್ಪತಿ ಆಚಾರ್ಯ ದ್ರೋಣಾಚಾರ್ಯ ಒಂದು ವೆರಿ ಅನ್ಸ್ಟೇಬಲ್ ಕ್ಯಾರೆಕ್ಟರ್ ಅಂತ ಹೇಳಿ ಈ ಕೀಪ್ಸ್ ಅಂತ ಹೇಳಿ ಇನಿಷಿಯಲ್ ಒಂದು ಪರ್ಸೆಪ್ಷನ್ ಇತ್ತು. ಬಟ್ ನೀವ್ ಹೇಳಿದ್ ಬಂದು ಈ ಹರಿ ಹಿಚ್ಚಯ ಪ್ರಕಾರ ಹಿ ವೆಂಟ್ ಥ್ರೂ ಆಲ್ ದ ಸಫರಿಂಗ್ ಅಂತ ಹೇಳಿ ನೀವ್ ಹೇಳಿದ್ದು ಅರ್ಥ ಆಯ್ತು ಅಂಕಲ್. ಯಾಕಂದ್ರೆ ಮಂಡೇನ್ ಲೈಫ್ ನೋಡ್ರೆ ದ್ರೋಣಾಚಾರ್ಯ ತರನೇ ಎಲ್ಲಾರು ಇರ್ತೀವಿ ನಾವೆಲ್ಲರೂ ಒಂದ್ ಫಾರ್ಮ್ ಆಫ್ ದ್ರೋಣಾಚಾರ್ಯರೇ, ವಾಸ್ಲಿಂಗ್ ಬಿಟ್ವೀನ್ ಸಮಥಿಂಗ್ ವಿ ಡೂ ಇನ್ ಪ್ರೊಫೆಷನಲ್ ಲೈಫ್, ಆಮೇಲೆ ಪರ್ಸನಲ್ ಲೈಫ್ ಏನೋ ಗಲಾಟೆ ಆಗತ್ತೆ, ಆಮೇಲೆ ಏನೋ ಅಧ್ಯಾತ್ಮ ಮಾಡೋದು, ಇವಿ ಕೈಂಡ್ ಆಫ್ ಮೂವ್ ಅರೌಂಡ್ ಇನ್ ಆಲ್ ದೀಸ್ ವೇರಿಯಸ್ ಪ್ಲೇಸಸ್. ದ್ರೋಣಾಚಾರ್ಯ ತರನೇ ಅನ್ಸತ್ತೆ ನಂಗೂ. ಬಟ್ ದ್ರೋಣಾಚಾರ್ಯ ಬಂದು ಯಾವ ಯಾಕೆ ಇದೆಲ್ಲ ಮಾಡಿದ್ರು ಅಂಬೋದು ಇವತ್ತು ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಇದು ಸೂರ್ಯದ್ ಬಂದು ಹೇಳಿದ್ರಲ್ವಾ, ದೃಪದ ಸೂರ್ಯ ಅದ್ ಹೆಂಗ್ ಬಂದು ಡಿಫೀಟ್ ಆಗ್ಲಿಲ್ಲ ಅಂತ. ಭೀಮಸೇನ ಬಂದು ಭೀಮಸೇನ ಇಚ್ಛಾ ಮಾಡಿದಕ್ಕೋಸ್ಕರನೇ ಭೀಮಸೇನ ಅದಾಯ್ತು ಅಂತ ಹೇಳಿದ್ರಿ. ಬಟ್ ಇನ್ನೊಂದು ಇದ್ರೊಳಗೆ ಬಂದು ಇವಾಗ ಚತುರ್ಮುಖ ಬ್ರಹ್ಮ ಬಂದು ಬೂನ್ ಕೊಟ್ಟಿದ್ದಕ್ಕೆ ಭೀಮಸೇನ ಬಂದು ಅದನ್ನು ರೆಸ್ಪೆಕ್ಟ್ ಮಾಡಿನೇ ಯಾರೋ ಒಬ್ಬರನ್ನ ಬಂದು ಎಷ್ಟೋ ಜಾಗದಲ್ಲಿ ರಾಕ್ಷಸರುಗಳನ್ನೆಲ್ಲ ಕೊಂದಿದ್ದೆಲ್ಲ ನೋಡಿದ್ದೀವಲ್ಲ. ಅದು ಚತುರ್ಮುಖ ಬಂದು ಕೊಟ್ಟಿದ್ರನು ಆ ಬೂನ್ ಕೊಟ್ಟಿದ್ರನು ಭೀಮ ಬಂದು somehow he reconciles that and still kills that ರಾಕ್ಷಸ ಅಲ್ವಾ? ಚತುರ್ಮುಖ ಬ್ರಹ್ಮದೇವರು ಕೊಟ್ಟವರನ್ನ ಮಾನ್ಯ ಮಾಡಿದ್ದಾನೆ ಅಂತ ಬರೋದು, ಮಾಡಿದ್ದಾರೆ ಅಂತ ಬರೋದು. ಆಯ್ತು, ಅರ್ಥ ಆಯ್ತು. ಬ್ಯೂಟಿಫುಲ್ ಅಂಕಲ್. ಇವತ್ತು ಏನು ಇಲ್ಲಿ ಬಂದದ್ದು ಸೂರ್ಯ ಕೊಟ್ಟ ವರದಿಂದ ಬಡದರು ಅಂತ ಹೇಳ್ತಾರಲ್ಲ. ಸೂರ್ಯ ಕೊಟ್ಟ ವರದಿಂದ ಬಡದರು ಅಂದ್ರೆ ಸೂರ್ಯನಿಗಿಂತ ಕಡಿಮೆ ಆಗಿರ್ತಕ್ಕಂಥ ದೈತ್ಯ ಬಂದಿದ್ದ ಅಂದ್ರೆ ಪರವಾಗಿಲ್ಲ. ಅದಕ್ಕೆ ನೀವು ಹೇಳಿದೆ ನೋಡ್ರ, ಇವಾಗ -100 ಸೂರ್ಯ +50 ಇದ್ರೆ ರಿಸಲ್ಟ್ -50 ಆಯ್ತು ಅಂತ ಬರೋದು. ಅವತ್ತನ್ನು ಜಯಿಸ್ಬೇಕು. ಆಗ ಆಯ್ತು ಅಂತಂದ್ರೆ ಅಲ್ಲ, ಇವ್ರು ಹೋತಾರೆ ವಧದಿಂದ ತಿರುಗಿ ಬರ್ತಾರೆ ಅಂತ ಹೇಳಿದೆ ನೋಡ್ರಿ. ಆ ಭೀಮಸೇನ ದೇವ್ರ ಮಾತು ಇದೆಲ್ಲ ಅದ್ರ ಬಲ, ನಾಟು ಸೂರ್ಯನ ವರಬಲ ಅಲ್ಲ. ಸೂರ್ಯನ ವರಬಲ ಅಂತ ಹೇಳಿದ್ರೆ ತಾರತಮ್ಯವೇ ಹೋಗೋದು. ಅರ್ಥ ಆಯ್ತು. ತುಂಬಾ ಆಮೇಲೆ ಹುಡುಗಿ ಅರ್ಥ ಆಯ್ತು ಅಂಕಲ್, ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಒಂದು ಸಾರಿ ಅಂಕಲ್. ಔಟ್ ರೆಕನ್ಸೈಲ್ ಅದಕ್ಕೆ ತುಂಬಾ ಕಷ್ಟಪಟ್ಟೆ. ಆಮೇಲೆ ತಾನೆ ಅವ್ರ ಮೊದಲು ದ್ರೋಣಾಚಾರ್ಯ ಹೇಳ್ತಾರೆ, ಇವ್ರು ಹೋಗ್ತಾರೆ ವಧ ತಿಂದು ಬರ ಹೋಗ್ತಾರೆ, ಇವ್ರ ಕೈಲಿ ದ್ರುಪದ ಸಿಕ್ಕಿಂಬಾದಿಲ್ಲ ಅಂತ ಹೇಳಿದೆ ನೋಡ್ರಿ. ಆ ಮಾತಾ ಇರ್ತಕ್ಕಂಥದ್ದು ಸತ್ಯ, ಅದು ನಡೆದೇ ತೀರೋದು. ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಒಂದು ಅಬ್ಸರ್ವೇಷನ್ ನಾನು ನೋಟಿಸ್, ಭೀಮಸೇನ ಬಂದು ಇಲ್ಲಿ ಬೌ ಅಂಡ್ ಆರೋ ಅಲ್ಲಿ ಬಂದಿದ್ದಾರೆ ವಾರ್ಗೆ, ನಾಟ್ ವಿತ್ ಇಸ್ ಭೀಮಾ, ನಾಟ್ ವಿತ್ ಇಸ್ ಗದಾ, ಬಟ್ ಇಸ್ ಬೌ ಅಂಡ್ ಆರೋ. ಭೀಮಾ ಗೋಸ್ ಅಂಡ್ ವೇಜಸ್ ವಾರ್ ವಿತ್ ದ್ರುಪದ ಅಲ್ಲ. ದಟ್ ಥಾಟ್ ವಾಸ್ ಇಂಟ್ರೆಸ್ಟಿಂಗ್. ಅಲ್ಲಿ ಗದಾ ಇಲ್ಲ, ಬಟ್ ಓನ್ಲಿ ಬೌ ಅಂಡ್ ಆರೋ ಅಂತ ಹೇಳಿ. ಅದು ನೀವು ಮೊದಲ ಒಂದ್ಸಲ ಹೇಳಿದ್ರಿ, ಭೀಮಸೇನ ಬಂದು ಏನು ತಿಳ್ಕೋಬೇಕಾಗಿದ್ದೆಲ್ಲ, ಸರ್ವಜ್ಞ, ಎಲ್ಲ ಅಸ್ತ್ರ ವಿದ್ಯೆನೂ ಗೊತ್ತಿರತ್ತೆ. ಸೊ with his Astra Vidya knowledge, he was able to use bow and arrow, not just ಗದಾ ಅಂತ ಹೇಳಿ ಅರ್ಥ ಆಯ್ತು ಅಂಕಲ್. ಅವರು ಡಿಸ್ಕ್ರಿಪ್ಷನ್ ಅದು ಬೇಕು ಅಂದ್ರೆ ತಗೊಂತಾರೆ. ಎದಕ್ಕೆ ಆ ಅಸ್ತ್ರ ದೇವತೆಗೆ ಒಂದು ಪುಣ್ಯ ಬರಬೇಕು ಅಂತ ತಗೊಂತಾರೆ ಹೊರತಾಗಿ ತಮಗ ಉಪಕಾರಕ್ಕೆ ಅಂತ ತಗೊಂಬೋದಿಲ್ಲ. ಅತ್ತನಲ್ಲಿ ಒಳಗೆ ಬಿಲ್ಲಿಗೆ ಅಭಿಮಾನಿ ದೇವತೆಗೆ ನನ್ನೂ ಯೂಸ್ ಮಾಡಿ ನಾವು ಹೇಳ್ತಾರಲ್ಲ, ಎನ್ನೆಯೂ ಕೊಂಚ ಯೂಸ್ ಮಾಡಿ ಟೀಮ್ನ ಸೇತಿಕೋಂಗು ಅಂತ ಹೇಳ್ತಾರಲ್ಲ ಆಟಕ್ಕೆ, ಅದ್ರಂಗ ನನ್ನೂ ಕೊಂಚ ಟೀಮಲ್ಲಿ ಸೇರಿಸಿಕೊ ಅಂತ ಹೇಳಿ ಅಸ್ತ್ರ ದೇವತೆಗಳ ಪ್ರಾರ್ಥನೆಯಿಂದ ತಗೊಂಡ್ ಮಾಡ್ತಾರೆ ಹೊರತಾಗಿ ಅವರಿಗೆ ಬೇಕು ಎಂಬುದಿಲ್ಲ. Right, uncle. Beautiful explanation. Any other questions? Okay, excellent. If there are no further questions, uncle, next week looking forward to Draupadi's, uncle. Jamunaಗೆ ಏನೋ ಒಂದು ಕ್ವೆಶ್ಚನ್ ಇದೆ. ನೆಕ್ಸ್ಟ್ ವೀಕ್ ಬಂದು ನಾನು ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೇನೆ ಅಂಕಲ್. ಜಮುನಾ ಸೈನ್ ಇನ್ ಮಾಡ್ತಾಳೆ ನೆಕ್ಸ್ಟ್ ಸಂಡೇ. ನಾನು ಕಾರ್ಲಿಂದ ಕೇಳ್ತಾ ಬರ್ತೀನಿ, ಜಮುನಾ ಬಂದು ಸೈನ್ ಇನ್ ಮಾಡ್ತಾಳೆ ಅಂಕಲ್. ದ್ರೌಪದಿದು ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಐ ಥಿಂಕ್ ಅಂಕಲ್. ಸೊ ಲುಕ್ ಫಾರ್ವರ್ಡ್ ಟು ದಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹರೇ ಕೃಷ್ಣ. Great.